ನಮಸ್ಕಾರ. ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಇವತ್ತು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ವಿ. ಇವತ್ತು 25ನೇ ದಿನ ಬೆಂಗಳೂರು ಪರಿಷತ್ತಿನ ಯಾತ್ರೆ. ಇವತ್ತು ಒಟ್ಟಿಗೆರೆ ವಾರ್ಡ್ ಬಂದಿದ್ದೇವೆ. ಈ ಒಟ್ಟಿಗೆರೆ ವಾರ್ಡ್ನಲ್ಲಿರುವಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದೇವೆ. ಬಂಧುಗಳೇ, ಏನು ಈ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳು, ಈ ಎಲ್ಲ ಅಕ್ರಮಗಳ ಬಗ್ಗೆ, ಅಕ್ರಮಗಳಾಗಲಿ, ಸುಳ್ಳು ಭರವಸೆಗಳಾಗಲಿ, ಗುಂಡಿ ಆಗಿರುವಂತಹ ರಸ್ತೆಗಳಾಗಲಿ ಮತ್ತು ಟ್ರಾಫಿಕ್, ಈಗೆಲ್ಲ ಇನ್ನೂ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಕಳೆದ 25 ದಿನಗಳಿಂದ ಮಾತಾಡ್ತಾ ಬಂದಿದ್ದೀವಿ. ಬಂಧುಗಳೇ, ಇವತ್ತು ನಮ್ಮ ವಾರ್ಡ್ನ ಜಯಂತ್ ಅವರಿದ್ದಾರೆ. ಇದೇ ಕೊಟ್ಟಿಗೆರೆ ವಾರ್ಡ್ನ ಸಂಭಾವ್ಯ ಅಭ್ಯರ್ಥಿಯಾಗಿರುವಂತಹ ಜಯಂತ್ ಇದ್ದಾರೆ. ಆ ಜಯಂತ್ ಅವರು ಈ ವಾರ್ಡ್ನ ಬಗ್ಗೆ ಮತ್ತು ಈ ಪ್ರಾಥಮಿಕ ಕೇಂದ್ರದ ಬಗ್ಗೆ ಎರಡು ಮಾತಾಡ್ತಾರೆ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಜಯಂತ್ ದೇವಾಂಗ. ಕೊಟ್ಟಿಗೆರೆ ವಾರ್ಡ್ ನಂಬರ್ 194 ಸಂಭಾವ್ಯ ಅಭ್ಯರ್ಥಿ ಕೂಡ BBMPಗೆ. ಸೊ ನಮ್ಮ ಕೊಟ್ಟಿಗೆರೆಯಲ್ಲಿ ಸುಮಾರು ಸಮಸ್ಯೆಗಳಿದೆ. ಇವನ್ ನಾವು ಹಿಂದ್ಗಡೆ ನೋಡ್ತಾ ಇರುವಂತ ರೋಡ್ ಕೂಡ ಕೊಟ್ಟಿಗೆರೆಯಿಂದ ಕೆಂಗೇರಿಗೆ ಹೋಗುವಂತ ಒಂದು ಸುಮಾರು ದೊಡ್ಡ ರೋಡು. ಈ ರೋಡು ತುಂಬಾ ಒಂದು ಸಮಸ್ಯೆಗಳಿಗೆ ಈಡಾಗಿದೆ. ಹಾಗೆ ಇವತ್ತು ನಾವು ಬೆಂಗಳೂರಲ್ಲಿ ಕೊಟ್ಟಿಗೆರೆಯಲ್ಲಿ ಇರುವಂತಹ 194 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದೀವಿ. ಇಲ್ಲಿಗೆ ನಮ್ಮ ಇಲ್ಲಿನ ಸ್ಥಳೀಯರಲ್ಲಿ ಸುಮಾರು ಕಂಪ್ಲೇಂಟ್ಗಳು ಬಂದಿದೆ. ಸುಮಾರು ಅಂದ್ರೆ ನಮಗೆ ಇಲ್ಲಿ ಟ್ರೀಟ್ಮೆಂಟ್ ಸರಿಗಿಲ್ಲ, ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ, ದುಡ್ಡು ಕೇಳ್ತಾರೆ, ಒಂದು ತಾಯಿ ಕಾರ್ಡ್ ಕೂಡ ದುಡ್ಡು ಕೇಳ್ತಾರೆ, ಸುಮಾರು ಸಮಸ್ಯೆಗಳಿದೆ. ಹಾಗಾಗಿ ಈ ಸಮಸ್ಯೆಗಳನ್ನೇ ನಾವು ಲಾಸ್ಟ್ ಟೈಮ್ ಒಂದು ಲೈವ್ ಮಾಡಿದ್ವಿ. ಒಂದು ತಾಯಿ ಕಾರ್ಡ್ನ ಫ್ರೀಯಾಗಿ ಮಾಡಿಕೊಡ್ಬೇಕಾಗಿತ್ತು. ಅಂತ ಒಂದು ಕಾರ್ಡ್ಗೆ ತಕ್ಷಣಕ್ಕೆ ಅವರು 500 ರೂಪಾಯಿ ದುಡ್ಡು ಕೇಳ್ತಾ ಇದ್ರು. ಆ ಒಂದು ದುಡ್ಡು ಕೇಳ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಇಲ್ಲಿನ ಒಬ್ರು ಮುಖಂಡರಾಗಿರುವಂತ ಟೋನಿ ಅವರು ಆ ಕಾರ್ಡ್ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ಲೈವ್ ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಕ್ ಹೋದಾಗ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅಲ್ಲಿ ಚೇಂಜ್ ಆಗಿ ನಾನು ಕೇಳಿಲ್ಲ ಸರ್, ನಾನು ಕೇಳಿಲ್ಲ ಅಂತ ಬಂತು. ಆ ಒಂದು ಸಮಸ್ಯೆಗಳು ಇಲ್ಲಿ ತುಂಬಾ ನಡೀತಾ ಇದೆ. ಹಾಗಾಗಿ ಇಡೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ವಿರುದ್ಧ, ಜನರಿಗೆ ಸಿಗೋ ಸವಲತ್ತುಗಳ ವಿರುದ್ಧ ಸಿಗಲೇಬೇಕು ಜನರಿಗೆ ಅಂತ ನಾವೊಂದು ಪಣ ತೊಟ್ಟಿ ಹೋರಾಡ್ತಾ ಇದ್ದೀವಿ. ಸೊ ಈಗ ನೋಡೋಣ ಬನ್ನಿ ಒಳಗಡೆ ಏನ್ ನಡೀತಾ ಇದೆ, ಯಾವ ರೀತಿ ಕಾರ್ಯವೈಖರಿ ಇದೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಡೋಣ ಬನ್ನಿ. ನೋಡಿ, ಇವರು ಇಲ್ಲಿ ಒಬ್ರು ಸ್ಥಳೀಯರು, ಇವ್ರಿಗೆ ಕಣ್ಣಿನ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಇವರು ಕರ್ನಾಟಕ ಬೇಕು ಅಂತ ಹೇಳಿ ಇಲ್ಲಿ ಬಂದು ಟೆಸ್ಟ್ ಮಾಡಿ ಇದು ಮಾಡಿದ್ದಾರೆ. ಏನಾಯ್ತಮ್ಮ ನಿಮ್ಗೆ? ಸರ್ 1.5 ವರ್ಷ ಆಯ್ತು. ಇವರೇ ಹೊಸಕೆರೆಗೆ ಬರ್ಕೊಟ್ಟಿದ್ರು. ಇವರೇನೆ ಅಲ್ಲೋಗಿ ಮಾಡಿಸ್ಕೊಂಡ ಅಲ್ಲಂತೂ 1 ರೂಪಾಯಿ ಖರ್ಚಿಲ್ಲ. ಇರುದು ಹೇಳ್ಬೇಕು. ಈಗ ಇಲ್ಲಿ 500 ರೂಪಾಯಿ ಸರಿ, ಭಯ ಪಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಹೊಡೆದಾಗಿತ್ತಿದ್ದು, ಇವಾಗ ಇಸ್ಕೊ ಬಂದೆ ಕಾಸು. ಸರಿ, ಯಾಕೆ ಗೊತ್ತಾ ಭಯ ಪಡ್ಬಾರ್ದು ಟೋನಿ ಮೇಡಮ್? ಯಾಕೆ ಗೊತ್ತಾ ಭಯ ಪಡ್ಬಾರ್ದು? ಇಂತಹ ಭ್ರಷ್ಟಾಚಾರಗಳು ರಚಿತ ತಗೊಂಡದು ಇಡೀ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಈಗ ಮೇಲ್ಕೋಗ್ತಾ ಇದೆ. ನಿಮ್ ಕಾಲದಲ್ಲಿ ಹಣ ಇಲ್ಲದೆ ಓಡಾಕ್ತಿದ್ರಲ್ಲ, ಇವತ್ತೇನಾಗ್ತಾ ಇದೆ ಅಲ್ವಾ? ನಿಮ್ ಕಾಲದಲ್ಲಿ ಇದ್ದಾಗ ಇಲ್ಲಿ 1 ರೂಪಾಯಿ ನಿಮ್ಗೆ ಔಷಧಿ ಕೊಡ್ತಾ ಇದ್ರು, ಆದ್ರೆ ಈಗ 500 ರೂಪಾಯಿ ತಗೊಂತಾರೆ. ಯಾಕಲ್ವಾ? ಯಾರ ಕೈ ಕೊಟ್ರಿ ಕಾಸು? ಬನ್ನಿ ಹೋಗೋಣಮ್ಮ, ಹೋಗೋಣ. ಬನ್ನಿ ಬನ್ನಿ, ಇನ್ನಿಬ್ರು ಎಲ್ಲಿದ್ದಾರೆ? ಯಾರು ಮಾತಾಡಕ್ ಹೋಗ್ಬೇಡಿ. ಜಯಂತ್ ಮತ್ತೆ ಟೋನಿ ಇರ್ತಾರೆ. ಬನ್ನಿ, ನೋಡಿ ನೋಡಿ. ಇದು ಈ ತರ ಬರ್ಕೊಟ್ಟಿದ್ದಾರೆ. ಹೆಸರು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ರಸೀದಿ ಅಂತ ಯಾವ್ದು ಇಲ್ಲ, ಗೌರ್ಮೆಂಟ್ ಚೀಟಿ. ಬನ್ನಿ 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 ಅಜ್ಜಿ, ಪರವಾಗಿಲ್ಲ, ಎದುರ್ಕೊಂಬಿಡಿ, ಬನ್ನಿ ಬನ್ನಿ ಬನ್ನಿ. ಅವ್ರೇನಾ? ಅವರೇ ಅಂತ ನೋಡಿ. ಬನ್ನಿ ಹರಕ್ಷಣ. ಎಲ್ಲರೂ ಬಿಟ್ಟ ಮೇಲೆ ನಾವು ಬಿಡಿ, ನಾವು ಮಾಸ್ಕ್ ಹಾಕೋಬೇಕು ಸರ್. ನೀವು ಟೋನಿ ಮಾತಾಡ್ತಿದಾರಲ್ಲ ಪಕ್ಷದವರು, ಈಗ ನಿಮ್ಮ ಹತ್ರ ID ಕಾರ್ಡ್ ಇಲ್ಲ, ನೀವು ಯಾರಂತ ನಮ್ಗೆ ಯಾಕೆ ತಂದಿಲ್ಲ ನೀವು? ಅಲ್ಲ, ನೀವು ಒಬ್ಬರೇ ತಂದಿಲ್ವಾ? ಇಲ್ಲ ನಿಮ್ಮಲ್ಲಿರುವ ಎಲ್ಲ ಸ್ಟಾಫ್ ತಂದಿಲ್ವಾ? ಎಲ್ಲ ಸ್ಟಾಫ್ ಒಂದೇ ದಿನ ತಂದಿಲ್ಲ ID ಕಾರ್ಡ್. ಹಾಗಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇವೆ. ಎಲ್ಲರೂ ಕೂಡ ತಮ್ಮ ತಮ್ಮ ನಾಮಫಲಕವನ್ನು, ನೀವು ಬ್ಯಾಡ್ಜು ಇಲ್ಲ ID ಕಾರ್ಡ್ ಏನೋ ಒಂದು, ನೀವು ಸರ್ಕಾರಿ ಅಧಿಕಾರಿ ಅನ್ನೋದಕ್ಕೋಸ್ಕರ
ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ ಗೊತ್ತಾಗಬೇಕು ಅಂತ ನೀವು ಎಲ್ಲರೂ ಕೂಡ ಹಾಕೋಬೇಕು. ಅದನ್ನ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ. ನೋಡಿ, ಆ ಅಜ್ಜಿ ಒಬ್ರಿಗೆ ಲೈವ್ ನಡೀತಿದೆ. ಹೊರಗಡೆ ತಗೊಳಕ್ಕಾಗಲ್ಲ ಕೊಡಪ್ಪ. ಅದು ಈಗಾಗಲೇ ಸುಮಾರು ಅವ್ರ ಅಜ್ಜಿಗೆ ಫ್ರೀ ಆಪರೇಷನ್ ಮಾಡಿಸಿದ್ದೀನಿ. ಸುಮಾರು ಎಷ್ಟು ವರ್ಷ ಆಯ್ತವ? 1.5 ವರ್ಷ ಆಯ್ತು ಸರ್. 1.5 ವರ್ಷ ಆಯ್ತು. ಸರ್, ಸರ್ಕಾರದಿಂದ ಏನಾದ್ರು ಇದ್ದಿದ್ಯಾ 500 ರೂಪಾಯಿ ಇಸ್ಕೋಬೇಕು ಸ್ಪೆಕ್ಸ್ಗೆ ಅಂತ? ಮತ್ತೆ ಯಾಕೆ ಸರ್ಕಾರದ ಹೇಳಿಲ್ಲ, ಬರ್ಕೊಡಿ ಅಂತ ಹೇಳ್ತಾರೆ. ಓಕೆ, ಆಯ್ತಾ? ನಾನು ತಾಣಕ್ಕಾಗಲ್ಲ ಕೊಡಪ್ಪ ಅಂತ ಕೊಟ್ಟಿದ್ದೀನಿ. ಹೌದು. ಯಾರು ಕೊಡೋದು ರಿಸಿಪ್ಟ್ ಯಾಕೆ ಕೊಟ್ಟಿಲ್ಲ? ನಾನೇ ಓನಕ್ಕೆ ತಂದಿದ್ದೀನಿ. ನೀವೇ ಹೋಗಿ ಇದು 3ನೇ ಪೇಷಂಟ್ ಹೇಳ್ತಾ ಇರೋದು ಹಾಗಂತ ಅಂದ್ಬಿಟ್ಟು ನಾನು ಓನಾಗಿ ನೀವು ಓನ್ ಆಗಿ ತಂದ್ಕೊಡ್ತೀರಾ? ಸರ್ಕಾರಕ್ಕೆ ಗೊತ್ತಿದ್ದು ನೀವು ಓನ್ ಆಗಿ ತಂದ್ಕೊಡ್ತಾ ಇರೋದು. ಮತ್ತೆ ನಿಮ್ಮ ಮೇಲಿನ ಅಧಿಕಾರಿಗೆ ಗೊತ್ತಾ ಇದು ನೀವು ಮಾಡ್ತಾ ಇದ್ದೀರಾ? ಸ್ವಲ್ಪ ಜೋರ ಅವರಿಗೆ ಅಜ್ಜಿಗೆ ಫ್ರೀ ಆಪರೇಷನ್ ಮಾಡಿಸಿದ್ದೀನಿ. ಆಪರೇಷನ್ ಅವಾಗ ಫ್ರೀ, ಹೌದು, ಸರ್ಕಾರದಿಂದ ಉಚಿತವಾಗಿ ಮಾಡಿಸಿದ್ದೀನಿ. ಅವಾಗ ಫ್ರೀ ಕೊಟ್ಟಿದ್ದೀನಿ. ಓಕೆ, ಆವಾಗ ಫ್ರೀಯಾಗಿ ಸ್ಪೆಕ್ಸ್ ಕೊಟ್ಟಿದ್ದೀರಾ? ಫ್ರೀ ಸ್ಪೆಕ್ಸ್ ಕೊಟ್ಟಿದ್ದೀನಿ. ಓಕೆ, ಆಯ್ತಾ? ಆಪರೇಷನ್ ಆಗಿ ಕೊಡ್ತೀನಿ. ಆಮೇಲೆ ಅವರು ಕರ್ಕೊಂಡು ಹೊಡೆದಾಕ ಬಂದಿದ್ದಾರೆ. ಹೌದಾ? ಹೊಡೆದಾಕ ಬಂದಿದ್ದಾರೆ. ಹೊಡೆದಾಕ ಬಂದೆ. ಆಮೇಲೆ ನಾನು ಬರ್ಕೊಟ್ಟೆ. ಇಲ್ಲ ಸರ್, ಇದು 3ನೇ ಪೇಷಂಟ್. ನಾವು ಅವ್ರು ಹೇಳ್ತಾರೆ ಎಲ್ಲರೂ ದುಡ್ಡಿಸ್ಕೊಂತಾ ಇದ್ದಾರೆ. ಎಲ್ರಿಗೂ ಆಪರೇಷನ್ ಮಾಡಿಸಿದ್ದೀನಿ ಮೇಡಮ್. ಓಕೆ, ಸುಮಾರು ಒಂದು ತಿಂಗಳಿಗೆ ನಾನು 3 ಆಪರೇಷನ್ ನಿಮ್ಮ ಮಾಡಿದ್ದೀನಿ. ID ಕಾರ್ಡು ನಿಮ್ಮ ಡ್ರೆಸ್ ಎಲ್ಲ ಇದಾಗಿದೆ ಸರ್. ಡಾಕ್ಟರ್ ಆಗಿ ನಿಮ್ಗೆ ಡ್ರೆಸ್ಸಿಂಗ್ ಅಂತಲ್ಲ ನಾವು ನೇತ್ರಾಧಿಕಾರಿ. ಓಕೆ, ಆಯ್ತು. ಒಳಗಡೆ ನೋಡ್ಬೋದಾ? ಡಾಕ್ಟರ್ ಮಾತಾಡ್ಸ್ತೀನಿ. ಅಲ್ಲ, ಈಗ ಅವ್ರದ್ದು 500 ರೂಪಾಯಿ ತಗೊಂಡು ನೀವು ಅದು ಹೇಗೆ ಏನದು 500 ರೂಪಾಯಿದು? ರಿಸಿಪ್ಟ್ ಮೇಡಮ್, ರೆಸಿಪ್ಟ್ ಅಂತ ಅಂದ್ರೆ ನಾನು ಎಲ್ರಿಗೂ ಕೊಡಕ್ಕಾಗಲ್ಲ. ಅವ್ರಿಗೆ ಬೇಕು ಅಂದ್ರೆ ರೆಸಿಪ್ಟ್ ಸರ್ ಕೊಡಿ, ಬೇಕು. ಅಲ್ಲ ಬೇಕು. ಒಂದ್ ನಿಮಿಷ ನಾನು ಅವರಿಗೆ ಆಪರೇಷನ್ ಮಾಡಿಸಿದ್ದೀನಿ. ಆಪರೇಷನ್ ನಾವು ಉಚಿತವಾಗಿ ಒಂದೇ ಒಂದು ಪೈಸೆ ಅಲ್ಲ, ನೀವು ಸರ್ ಲೈವ್ ನಡೀತಾ ಇದೆ. ವಿನಾಕಾರಣ ಏನೇನೋ ಕಾರಣಗಳು ಕೊಡಬೇಡಿ. ಇದು 3ನೇ ಪೇಷಂಟ್ ಈ ತರ ಹೇಳ್ತಾ ಇರೋದು. 3ನೇ ಪೇಷಂಟ್ ಒಬ್ರು ಕೈಲೂ ರಿಸಿಪ್ಟ್ ಇರ್ಲಿಲ್ಲ. ನೀವ್ ಹೇಳ್ತಿದ್ದೀರಾ ನಾನ್ ತಂದು ಕೊಡ್ತಾ ಇದ್ದೀನಿ, ಸ್ಪೆಕ್ಸ್ ಹೊಡೆದ ಕೊಟ್ರೆ ಮಾತ್ರ ಅಂತ ಹೇಳ್ತಾ ಇದ್ದೀರಾ. ನೀವ್ ಹೇಳ್ತಾ ಇರೋದು ಅಪ್ಪಟ್ಟ ಸುಳ್ಳು. ಎಲ್ಲರೂ ನೋಡ್ತಾ ಇದಾರೆ. ಇದು 3ನೇ ಪೇಷಂಟ್. ಒಂದು ನಿಮಿಷ. ಕೆಂಪಾಗಿದೆ. ಅವರಿಗೆ ಅವ್ರು ಮಾತಾಡಿ. ಇರಿ ಸರ್, ಹೇಳಿ ಮೇಡಮ್. ಕಣ್ಣು ಕೆಂಪಾಗಿತ್ತು, ಅವರು ಬೇರೆ ಕಡೆ ಔಷಧಿ ಬರ್ಕೊತಿದ್ದಾರೆ. ಓಕೆ, ಮತ್ತೆ ನಮ್ಮಲ್ಲಿ ಲೀಸ್ ಕೊಡಿ ಅಂತ ಹೇಳಿದ್ರೆ ಇದ್ರ ಕೇಳಿ ನೀನು ಚೆಕ್ ಮಾಡಿ ಅಂದ್ರೆ ಅವ್ರನ್ನ ಕೇಳಿದ್ರೆ ಇವ್ರು ಮಾಡ್ತಾರೆ ಅಂದ್ರು. ಅವ್ರ ಕೇಳಿದ್ರೆ ಮಿಷಿನ್ ರಿಪೇರ್ ಆಗಿದೆ ಅಂದ್ರು. ಇನ್ನೊಬ್ರಿಗೆ ಮಾಡಿದ್ರು. ಅವ್ರ ಕರೆಕ್ಟ್ ಇರುತ್ತೆ, ನಮಗೆ ಕರೆಕ್ಟ್ ಇರೋದು. ನಾವು ಮತ್ತೆ ಗೌರ್ಮೆಂಟ್ ಇದು ಮೊದಲನೇ ಸಮಸ್ಯೆ ಅಲ್ಲ. ಎಷ್ಟು ದಿನದಿಂದ ಬರ್ತಿದ್ದೀರಾ? ಇಲ್ಲ, ನಾವು ಬಂದಿದ್ದೀವಿ ಎಷ್ಟು ದಿವಸ. ಅಲ್ಲ, ಇದು ನಮಗೆ ಕಂಪ್ಲೇಂಟ್ ಮೊದಲನೇ ಸಲ ಅಲ್ಲ. ಇಲ್ಲಿ ಮಿಷಿನ್ ರಿಪೇರಿ ಆಗಿದೆ. ಆಮೇಲೆ ತಾಯಿ ಕಾರ್ಡ್ಗೆ ದುಡ್ಡು ಇಸ್ಕೊಂತಾರೆ. ಸರಿಯಾಗಿ ಸವಲತ್ತುಗಳು ಸಿಗೋದಿಲ್ಲ. ಅಲ್ಲಿಂದ ಈ ಕಡೆಯಿಂದ ಆ ಕಡೆ ಹೋರಾಡಿಸ್ತಾರೆ. ಆ ತರ ನಮಗೆ ಸುಮಾರು ದೂರುಗಳು ಬಂದಿದೆ. ನಾವು ಬಂದಿರೋದು ಇವತ್ತು. ಹಾಗಾಗಿ ಸುಮಾರು ಲಾಸ್ಟ್ ಟೈಮ್ ನಮ್ಮ ಇವ್ರು ಬಂದಿದ್ದಾರೆ. ತಾಯಿ ಕಾರ್ಡ್ ಮಾಡಿ ವಿಡಿಯೋ ಮಾಡಿ ನಾವು ಫೇಸ್ಬುಕ್ಕಲ್ಲಿ ಹಾಕಿದ್ದೀವಿ. ದುಡ್ಡು ಕೇಳ್ತಾ ಇದ್ವಿ. ಹಾಗಾಗಿ ತುಂಬಾ ದೂರುಗಳು ಬರ್ತಾ ಇದೆ ಈ ಒಂದು ಆಸ್ಪತ್ರೆಯಿಂದ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಸರ್ ಮೇನ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್. ನೀವು ಇದು ಸ್ವಂತದಿಂದ ತಂದ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಸ್ಪೆಕ್ಸ್. ಅದನ್ನ ಇವ್ರಿಗೆ ಗೊತ್ತಾ? ಡಾಕ್ಟರ್ ಒಳಗಡೆ ಇರೋ ಡಾಕ್ಟರ್ಗಳಿಗೆ ಗೊತ್ತಾ? ಇಲ್ಲಿನ ಹೆಡ್ ಅವ್ರಿಗೆ ಗೊತ್ತಾ? ಮೆಡಿಕಲ್ ಆಫೀಸರ್ಗೆ ಗೊತ್ತಾ? ಈಗ ನಾವು ಮೇಡಮ್ ಏನ್ ಗೊತ್ತಾ, ಸರ್ಕಾರದಿಂದ ಹತ್ತರಕ್ಕೆ ಏನಾದರೂ ಓದಕ್ಕೆ ಬರೆಯೋಕ್ಕೆ ಇಲ್ಲ ಅಂತಂದ್ರೆ ಫ್ರೀ ಇದೆ. ಅವ್ರಿಗೆ ಫ್ರೀ ಕೊಟ್ಟಿದ್ದೀವಿ. ಅದು ಏನಾಗುತ್ತೆ ಅಂದರೆ 45 ವರ್ಷ ಆದಮೇಲೆ ಬಳಸ್ಬೇಕಂದ್ರೆ 10ಕ್ಕೆ ಓದಕ್ಕೆ ಪ್ರಾಬ್ಲಮ್ ಇರ್ತದಲ್ಲ, ಅವರು ಉಚಿತವಾಗಿದೆ. ಅಲ್ಲ, ಉಚಿತವಾಗಿದೆ. ಸರ್ಕಾರದಿಂದ ಉಚಿತವಾಗಿರೋದು. ಅದು ನೀವು ಕೊಡ್ತಾ ಇರೋದಲ್ಲ. ಸರ್ಕಾರದಿಂದ ಉಚಿತ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಈಗ ನೀವು ಸವಲತ್ತು ಸರ್, ಅದು ಹೌದು ಉಚಿತ ಅಂತ ಹೇಳಿಕೆ ಬರಲ್ಲ. ನೀವು ಜೈನ್ ಒಂದ್ ನಿಮಿಷ ಉಚಿತವಾಗಿದೆ ಸರ್. ಈಗ ನಿಮ್ದು ಪೋಸ್ಟ್ ಏನಿಲ್ಲಿ? ನಿಮ್ದು ಅಲ್ಲ, ಒಂದ್ ನಿಮಿಷ. ಅಲ್ಲ, ನೀವೀಗ ಅವರಿಗೆ ಸ್ಪೆಕ್ಸ್ ಕನ್ನಡಕ ತಂದು ಕೊಡಕ್ ನೀವು ಹೇಳಿದಿರ ಅವರಿಗೆ? ಬಂದೆ ಕೇಳ್ದೆ ಕೊಟ್ರು, ಕೊಟ್ರು. 500 ರೂಪಾಯಿ ತಗೊಂಡ್ರಾ? 500 ರೂಪಾಯಿಗೆ ನೀವು 500 ರೂಪಾಯಿ ಯಾವ ಇದ್ರಲ್ಲಿ ತಗೊಂಡ್ರಿ ಸರ್? ನೀವು ಅದನ್ನ ವಾಪಸ್ ಕೊಡ್ತೀರಾ? ಅದು ಉಚಿತವಾಗಿ ಬರ್ಬೇಕಲ್ವಾ ಸ್ಪೆಕ್ಸ್? ಉಚಿತವಾಗಿ ಬರಲ್ಲ ಸರ್. ಒಂದು ಕಣ್ಣಿಗೆ ಇವರಿಗೆ ಆಪರೇಷನ್ ಆಗಿದೆ, ಒಂದು ಕಣ್ಣಿಗೆ ಆಪರೇಷನ್ ಆಗಿಲ್ಲ. ಉಚಿತವಾಗಿ ಬರಲ್ಲ. ಉಚಿತವಾಗಿ ಬರೋದನ್ನ ನಾನು ಉಚಿತವಾಗಿ ಕೊಡಕ್ ಬರಲ್ಲ. ಅದಕ್ಕೋಸ್ಕರ ಅಲ್ಲ, ಈಗ 500 ರೂಪಾಯಿ ಯಾವ ಆಧಾರದ ಮೇಲೆ ನೀವು ತಗೊಂಡ್ರಿ ಅದನ್ನ? ಅಂದ್ರೆ ಅದಕ್ಕೆ ಆ ಸ್ಪೆಕ್ಸ್ ಕೊಟ್ಟಿದ್ದೀನಿ,
ನೀವು ಅಲ್ಲ ನಿಮ್ದು ಅಂಗಡಿ ಇದೆಯಾ ಹಾ ಮತ್ ನೀವ್ ಹೇಗೆ ತಗೊಂಡು ಅವ್ರಿಗೆ ಅದನ್ನ ಕೊಟ್ರಿ ಅಂತ? ನಾನು ಈಗ ಹೊರಗಡೆ ಒಂದು ಮಾಡಿಸ್ಕೊಂಡ್ಬಂದು ಕೊಟ್ಟರು ಸರ್. ನೀವು ಮಾಡಿಸ್ಕೊಂಡ್ಬಂದು ಕೊಟ್ಟಿರೋದು ಎಷ್ಟಾಯ್ತು ಅಲ್ಲಿ ಮಾಡಿಸ್ಕೊಂಡ್ ಬಂದಕ್ಕೆ? ಎಲ್ಲಿ ಸರ್? ಅಲ್ಲಿ 400 ಕರ್ನಾಟಕಕ್ಕೆ 475 ರೂಪಾಯಿ ಸರ್. 475 ರೂಪಾಯಿ ಆಯ್ತು. ಅದಕ್ಕೆ ರಸೀದಿ ಇದೆಯಾ ನಿಮ್ಮ ಹತ್ರ? ಇಲ್ಲ, ಅದನ್ನ ಬೇಕಾದ್ರೆ ತಂದ್ಕೊಡ್ತೀವಿ ಹಾ? ತಂದ್ಕೊಡ್ತೀವಿ. ಅಲ್ಲ ಇವ್ರು ಬೇಕಾದ್ರೆ ಅಲ್ಲ ಹೇಳಿದ್ರಿ. ಹಂಗಾಗಲ್ಲ. ನೀವು ನೋಡಿ ಸರ್, ಈ ತರದೆಲ್ಲ ಇಲ್ಲಿ ನಡೆಯಲ್ಲ. ನೀವು ಸರ್ಕಾರಿ ಅಧಿಕಾರಿ, ನಿಮಗೆ ಏನು ಜವಾಬ್ದಾರಿ ಕೊಟ್ಟಿರ್ತಾರೋ ನೀವು ಅಷ್ಟನ್ನೇ ಮಾಡ್ಬೇಕು. ಅದಕ್ಕಿಂತ ಮೇಲೆ ನೀವು ಹೇಳ್ತಾ ಇದೀರ ಅಂತ ಆದ್ರೆ ನೀವು ಸಬೂಬಲ್ಲಿ ಹೇಳ್ತಾ ಇದ್ದೀರಾ, ನೀವು ಇಲ್ಲಿ ಭ್ರಷ್ಟಾಚಾರ ಮಾಡ್ತಿದ್ದೀರಾ, ಲಂಚ ತಗೊಳ್ತಾ ಇದೀರ ಅಂತ ಆಗುತ್ತೆ. ನೀವು 25 ರೂಪಾಯಿ 475 ರೂಪಾಯಿ ಅಂದ್ರಿ, 25 ರೂಪಾಯಿ ನೀವು ಇಟ್ಕೊಂಡಿದ್ದೀರಾ. ಆ 25 ರೂಪಾಯಿನೂ ಲಂಚನೇ. ಆಯ್ತು ಸರ್. ಅರ್ಥ ಆಗ್ತಿದೆ ನಿಮ್ಗೆ? 25 ರೂಪಾಯಿನೂ ಲಂಚನೇ. ಹಾ ಉಚಿತವಾಗಿ ನನ್ನ ಹತ್ರ ಈಗ ಬುಕ್ ಇದೆ ಸರ್. ಹಾ. ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಸರ್. ಹಾ. ಫೋನ್ ನಂಬರ್ ಇದೆ ಅದು. ಹಾ ಆ ಫೋನ್ ನಂಬರು ರೆಕಾರ್ಡ್ ಎಲ್ಲ ಕೊಡ್ತೀನಿ, ಹಾ. ಅದನ್ನ ನೋಡಿ ಸರ್. ಅಲ್ಲ ಈಗ ಇವ್ರದ್ದು ಹೇಗ್ ಮಾಡ್ತೀರಿ ಇವಾಗ? ಈಗ ನೀವು ಇವ್ರ ಹತ್ರ 500 ರೂಪಾಯಿ ತಗೊಂಡಿದ್ದೀರಾ, ನೀವು ತಗೊಂಡಿರೋದು ಸರಿ ಇಲ್ಲ. ಅದು ಸರ್ಕಾರಿ ವ್ಯವಸ್ಥೆಯಲ್ಲಿ ಆ ರೀತಿ ವ್ಯವಸ್ಥೆನೇ ಇಲ್ಲ. ನೀವು ದುಡ್ಡು ತಗೊಂಡು ಅವ್ರಿಗೆ ಮಾಡಿಸ್ಕೊಂಡು ಬನ್ನಿ ಅಂತ ವ್ಯವಸ್ಥೆನೇ ಇಲ್ಲ. ಅದು 500 ರೂಪಾಯಿ ವಾಪಸ್ ಕೊಡ್ತೀರಾ, ಏನ್ ಮಾಡ್ತೀರಿ ಈಗ? ನೀವು ಕೊಡೋದೇ ಕೊಟ್ಬಿಡ್ತೀನಿ ಸರ್. ನನಗೇನು ಅಜ್ಜಿಗೆ ಫ್ರೀ ಕೊಡ್ಬೇಕಾ ಕೊಟ್ಬಿಡ್ತೀವಿ ಸರ್. ಹಾ, ಅಜ್ಜಿಗೆ ಅದು ಫ್ರೀಯಾಗಿ ಕೊಡ್ಬೇಕು ತಾನೆ ಅವರು. ಇದು ಕರ್ನಾಟಕ ಈ ಸರ್ ಇದು ನಾನು ಆಪರೇಷನ್ ಟೈಮಲ್ಲಿ ಫ್ರೀ ಕೊಟ್ಟಿದ್ದೀನಿ ಸರ್. ಹಾ ಫ್ರೀ ಉಚಿತವಾಗಿ ಆಪರೇಷನ್ ಮಾಡಿಸಿ ಹಾ. ಉಚಿತವಾಗಿ ಗ್ಲಾಸ್ ಕೊಟ್ಟಿದ್ದೀನಿ. ಸರಿ. ಈಗ 2ನೇ ಸಲ ಮಾಡಿಸ್ಕೊಂಡ್ ಕೊಟ್ರಿ ಸರ್ ನಾನು. 2ನೇ ಸರಿ ನೀವು ಮಾಡಿಸ್ಕೊಂಡ್ ಬಂದು ಕೊಟ್ಟಿದ್ದೀರಾ. ಬಟ್ ಇನ್ನು ಉಳಿದಿರೋ 3 ಜನ ಪೇಷಂಟ್ಗೆ ಏನ್ ಸರ್? ಅಲ್ಲಿ ಹೇಳಿದ್ರಲ್ಲ ಅವರು 3 ಜನ, ಇನ್ನೂ 3 ಜನ 500 ರೂಪಾಯಿ ತಗೊಂಡ್ರು ಅಂತ. ಅವ್ರಿಗೆ ಸರ್ ಎಲ್ರಿಗೂ ಆಪರೇಷನ್ ಮಾಡಿಸಿದ್ವಿ. ನೀವು ಬನ್ನಿ, ನಮ್ಮ ಜೊತೆ ಬನ್ನಿ. ಅಲ್ಲಿ ಯಾರು ಮೆಡಿಕಲ್ ಆಫೀಸರ್ ಹತ್ರ ಬನ್ನಿ, ನೀವು ಬನ್ನಿ. ಇವಾಗ ಯಾರಿಗೂ ಕೊಡ್ತಾ ಇಲ್ವಂತೆ, ದುಡ್ಡು ಇಸ್ಕೊಂಡ್ರೆ ಹಾ ತಗೊಳ್ಳಿ ಅಜ್ಜಿ. ಉಚಿತವಾಗಿ ಬಂದಿದ್ದನ್ನ ಉಚಿತವಾಗಿ ಕೊಡ್ತೀವಿ. ಬಸ್ಟ್ಯಾಂಡಲ್ಲಿ 3 ಜನ ತಗೊಂಡಿದ್ದಾರೆ ನಿಮ್ಮ ಹತ್ರ. ಎಷ್ಟು ತಗೊಂಡಿದ್ದಾರೆ ಒಟ್ಟಿಗೆ? 3 ಸಲ. ಮೂರನೇ patient ಬಂದ್ಮೇಲೆ ತಗೊಳ್ಳ. ಸರಿ ಸರ್, ಸರ್ ಈಗ ನಾನು ಹೇಳೋದು ಕೇಳಿ ಸರ್. ಸರ್ ನಾನು ಉಚಿತವಾಗಲಿಂದ ಯಾರು ಉಚಿತವಾಗಿ ಬಂದಿದೆ ಉಚಿತವಾಗಿ ಅದೇ ಸರ್. ಈಗ ಕ್ಲಾಸು ನಾನು ಓನಾಗಿ ತಂದು ಕೊಟ್ಟರೆ ಕೊಡ್ತೀನಿ. ಹ್ಞೂ ಸರ್, ಈಗ ನಾನು ಉಚಿತವಾಗಿ ಬಂದಿದ್ದನ್ನ ಉಚಿತವಾಗಿ ಕೊಟ್ಟಿದ್ದೀನಿ. ಬುಕ್ ಇದೆ, ಬೇಕಾದ್ರೆ ಬುಕ್ ಕೊಡ್ತೀನಿ ನಿಮಗೆ. ಅಲ್ಲ, ಒಂದು ನಿಮಿಷ ಸರ್. ಫೋನ್ ನಂಬರ್ ಎಲ್ಲ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ವ್ಯಾಪಾರ ಮಾಡಂಗಿಲ್ಲ. ಇದು ಸರ್ಕಾರಿ ಜಾಗ. ಅರ್ಥ ಆಯ್ತಲ್ವಾ ನಿಮ್ಗೆ? ನೀವು ಇವಾಗ ಮೆಡಿಕಲ್ ಆಫೀಸರ್ ಹತ್ರ ಬನ್ನಿ, ಹೋಗೋಣ. ಅವ್ರನ್ನೇ ಕೇಳೋಣ ಪ್ರಶ್ನೆ ನಾವು. ಅವ್ರ ಏನ್ ವ್ಯವಸ್ಥೆ ಇದೆ. ಬನ್ನಿ ಗೀತಾ ಅವರೇ, ಬನ್ನಿ. ಇದಾರಾ? ಸರ್ ನಮಸ್ತೆ. ನಾವು KRS ಪಕ್ಷದವರು. ಇಲ್ಲಿರುವಂತಹ ನ್ಯೂನತೆಗಳ ಬಗ್ಗೆ ಮತ್ತು ನೀವು ಕೊಡ್ತಿರುವಂತಹ ಸೌಲಭ್ಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಇವರು ನೇತ್ರಾಧಿಕಾರಿ. ಈಗ ನಮ್ಗೆ ಏನ್ ತಿಳಿದು ಬಂದಿದೆ ಅಂದ್ರೆ 3-4 ಜನಕ್ಕೆ ಸುಮಾರು 500 ರೂಪಾಯಿಗಳನ್ನ ತಗೊಂಡು ಅವರು ಕೊಡ್ತಾ ಇದಾರೆ. ಅದಕ್ಕೆ ಇದೇನು ಇದೆಯಾ? ಮತ್ತೆ ಹೇಗ್ ಮಾಡ್ತಾರೆ ಅವರು? 500 ರೂಪಾಯಿ ಕೊಟ್ಟು ಅವ್ರದ್ದು ತಗೊಂಡು ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಸುಳ್ಳ ಇದು ಮಾಡೋಂಗಿಲ್ಲ. ಮತ್ತೆ ಕೇಳಿ ಸರ್, ಹೇಳಿ. ಈಗ ನಾನು ಓವರಾಗಿ ತಂದ್ಕೊಡ್ತೀನಿ. ನಾನು ಓವರಾಗಿ ತಂದ್ಕೊಡ್ತೀನಿ. ನಿಮ್ಮ ಓನ್ ಆಗಿ ನೋಡಿ ಸರ್. ಅವರು ಅಂಗಡಿಗೆ ಹೋಗಿ ತಗೊಳ್ಳಿ. ಅಲ್ಲ, ನಾನು ಬರ್ಕೊಟ್ಟಿದ್ದೀನಿ ಸರ್. ಅವರು ನನಗೆ ಹೋಗಕ್ಕಾಗಲ್ಲ, ತಂದ್ಕೊಡಿ ಅಂತ ಹೇಳಿ ಬರ್ಕೊಟ್ಟಿದ್ದೀನಿ ಅಷ್ಟೇ. ಸರ್ಕಾರಿ ಆಸ್ಪತ್ರೆಗೆ ನಾವು ಕೊಡಬೇಕಾದ್ರೆ ಸೇವೆ. ಸರಿ. ಅವ್ರಿಗೆ ಬರೋದು ಬಡಬಗ್ರು, ಅವರಿಗೆ ನಾವು ಸೇವೆ ಮಾಡ್ತೀವಿ. ಯಾರೇ ಒಬ್ರಿಗೆ ಬೇಕು ಅಂದ್ರೆ ನೀವು ಪರ್ಸನಲ್ ಸಪರೇಟ್ ಆಗಿ ಹೋಗಿ ಕೊಡ್ಸಿ. ಇಲ್ಲಿ ಆಸ್ಪತ್ರೆಯಲ್ಲಿ ಮಾತ್ರ ಯಾರೇ ಆಗ್ಲಿ 1 ರೂಪಾಯಿ ಕೊಡೋದಿಲ್ಲ, 1 ರೂಪಾಯಿ ಇಸ್ಕೊಡೋದಿಲ್ಲ. ನಾವು ಇರೋದು ನಾವು ಸೇವೆ ಮಾಡೋಕ್ಕೋಸ್ಕರ. ಸರ್ ನಮಸ್ತೆ. ಈಗ ಉದಾಹರಣೆ ನೀವು ಯಾರಂತ ಗೊತ್ತಾಗಿಲ್ಲ, ಆದ್ರೆ ನೀವು ID ಕಾರ್ಡ್ ಹಾಕಿಲ್ಲ, ನಮ್ಮ ಫಲಕನೂ ಇಲ್ಲ, ಇವ್ರ ಹತ್ರನೂ ID ಕಾರ್ಡ್ ಇಲ್ಲ, ನಮ್ಮ ಫಲಕ ಇಲ್ಲ, ನಾವು ಫಲಕ ಆಚೆ ಇದೆ. ಅದೇ ನಿಮ್ಮ ID ಕಾರ್ಡ್ ಸರ್ ಇಡೀ ನಿಮ್ ಸಿಬ್ಬಂದಿ ಯಾರಿಗೂ ನಾಮಫಲಕ ಇದೆ ಸರ್? ID ಕಾರಣ ಕಾರ್ಡ್ ಏನಂತ ತಿಳ್ಕೊಬೋದಾ? ಹಾಕೋತೀವಿ ಸರ್. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಎಲ್ಲ ಮೀಟಿಂಗ್ ಮಾಡ್ತೀವಿ. ಎನ್ಕ್ವಾಸ್ ಮೀಟಿಂಗ್ ಕ್ವಾಲಿಟಿ ಇದು ನಮ್ದು ರೆಕಗ್ನೈಸ್ ಆಗಿದೆ. ನಾಮಫಲಕ ಹಾಕೊಂಡು ಮಾಡ್ಬೇಕು, ಮಾಡ್ಬಾರ್ದು ಏನಿಲ್ವಾ? ಇಲ್ಲ ಮಾಡಬೇಕು. ಮೀಟಿಂಗ್ ಬಂದಾಗ ಹಾಕೊಳ್ಳೇಬೇಕಲ್ವಾ ಸರ್? ನಮ್ಮ ಹಾಸ್ಪಿಟಲ್ ನಲ್ಲಿ ಮೇಲೆ ಮೀಟಿಂಗ್ ಮಾಡ್ತಿದೆ ಸರ್. ಹಾ. ಹಂಗಾಗಿ ದಯವಿಟ್ಟು ನೀವು ಅದನ್ನ ID ಕಾರ್ಡ್ ಹಾಕೋಬೇಕು. ನಮ್ಮ ಈಗ ಇವರು ಅಭ್ಯರ್ಥಿ ಇಲ್ಲಿ ಜಯಂತ್ ಅಂತ, ಇವ್ರು ಇವಾಗ ಮುಂದಿನ ದಿನಗಳಲ್ಲಿ ನೀವು ಬನ್ನಿ, ನಮ್ಗೆ ಇನ್ನೂ ಸಹಕಾರ ಮಾಡಿ ನಾವು ಸೇವೆಗಳು ಹೆಚ್ಚಿಗೆ ಕೊಡಬೇಕು. ನಮ್ ಗೊಟ್ಟಿಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಮಾದರಿ ಕೇಂದ್ರ ಮಾಡ್ತಾ ಇದೀವಿ. ಸೊ ನೀವು ಬನ್ನಿ, ನಮ್ ಎಲ್ಲಾ ಪ್ರೋಗ್ರಾಮ್ಗಳಿಗೆ ಹೇಳ್ತೀವಿ. ಮೀಟಿಂಗ್ಸ್ ಬನ್ನಿ, ನೀವು ನಮ್ಗೆ ಅಡ್ವೈಸ್ ಕೊಡಿ. ನಾವು ಈ ಜೊತೆಗೆ ಸೇರಿ ನಾವು ಸಮಾಜಕ್ಕೆ ನಿಜವಾಗ್ಲೂ ಸರ್ವಿಸ್ ಕೊಡ್ತೀವಿ. ಆಮೇಲೆ ಇನ್ನೊಂದು ದೂರ ಬಂದಿದೆ, ಇಲ್ಲಿ ಇರುವಂತ ಎಕ್ವಿಪ್ಮೆಂಟ್ಸ್ ವರ್ಕ್ ಆಗೋದಿಲ್ಲ ಅಂತ ದೂರ ಬಂದಿದೆ. ಇಲ್ಲ, ಎಲ್ಲ ವರ್ಕ್ ಈಗ ತಾನೇ ಯಾರೋ ಅಲ್ಲಿ ಇದ್ರು ಸರ್, ಹೇಳಿದ್ರು ಅವರು. BP ನೋಡ್ಬೇಕು, BP ಅದು ವರ್ಕ್ ಆಗ್ತಾ ಇಲ್ಲ.
ಬನ್ನಿ ಸರ್ ದಯವಿಟ್ಟು. ಇದಕ್ಕೆ ಮುಂಚೆ ಏನ್ ಹೇಳಿರೋ ಡಾಕ್ಟ್ರು ಡಾಕ್ಟ್ರಿಗೆ ಗೊತ್ತಾ ಅಂತ ಕೇಳಿರು. ಐಡಿ ಕಾರ್ಡ್ ಎಲ್ಲ ಬಂದಿತ್ತು. ಸರ್, ನೀವು ಇಲ್ಲಿ ಎಂಪ್ಲಾಯಿ ಅವ್ರ ಕಡೆ ಅದ್ಯಾವ್ದು ಇನ್ಸ್ಟ್ರೂಮೆಂಟ್ ವರ್ಕ್ ಆಗಲ್ಲ ಅಂತ ಹೇಳಿದ್ರು. ಇವಾಗ ತಾನೇ ಬಿಡಿ. ಅಲ್ಲ ಯಾರು ಡಾಕ್ಟರ್ ಅಂತ ನೀವು ಕುತ್ಕೊಂಡಿದ್ರಿ, ಇವಾಗ ಸರ್ ಬಂದ್ರು. ಅವ್ರು ಖಾಲಿ ಇತ್ತು. ಖಾಲಿ ಇತ್ತು. ನಾನು ಈಗ Deputation ಅರ್ಜಿ ಬೇರೆ ಇತ್ತಲ್ಲ. ಒಂದು ನಿಮಿಷ ಯಾರಾದ್ರೂ ಒಬ್ರು ಮಾತಾಡಿ. ಡೆಪ್ಯುಟೇಷನ್ ಇಂದ ಅರ್ಜಿ ಮೇಲೆ 3 days ಬರ್ತಾ ಇದೆ. ಸೊ ನೀವು ಇಲ್ಲಿ ಕುತ್ಕೊಂಡಿಲ್ಲ ಮಾಡ್ಬೋದಾ? ನಾನು ಡಿಸ್ಪೆನ್ಸಿಂಗ್ ಟ್ಯಾಬ್ಲೆಟ್ ಆಗುತ್ತೆ. ಸೊ ನಮಗೆ ರೈಟಿಂಗ್ ಡಾಕ್ಯುಮೆಂಟೇಷನ್ ಈಗ ಒಂದು 2 ಪೇಷಂಟ್ಸ್ ಹೇಳಿದ್ರು BP ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಆಮೇಲೆ BP ಸಿಸ್ಟಮ್ ಆಗ್ತದೆ ಅಂತಾರೆ. ಅದು ಸೊ ನಿಮ್ಗೆ ಗೊತ್ತಿಲ್ಲ ವರ್ಕ್ ಆಗ್ತಾ ಇದೆ ಅಂತ. ಮಾಸ್ಕ್ ತೆಗೆದು ಮಾತಾಡಿ ಒಂಚೂರು ಕ್ಲೀನ್ ಆಗಿ. ಮಾತಾಡಿ. ಮಾಸ್ಕ್ ತೆಗೆದು ಮಾತಾಡಿ ಒಂಚೂರು. ಸರ್ ಈಗ ವರ್ಕ್ ಆಗ್ತಾ ಇಲ್ಲ. ವಾಯ್ಸ್ ಮತ್ತೆ 3 ಜನ ಒಂದು ಇಬ್ರು ನೀವು ಹೇಳ್ತಾರೆ ಅವತ್ತಾದ್ರೂ ಬರಲಿ, ನಾವು ಸೇವೆ ಕೊಡ್ಬೇಕಪ್ಪ. ಆ ಥರ NCD ಅಂತೆಲ್ಲ NCD ಅಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸ್. ಅದು ಪೇಷಂಟ್ಸ್ಗಳಿಗೆ ಗೊತ್ತಿದೆ, ಮಾಹಿತಿ ಕೊಡ್ತೀವಿ ಎಲ್ಲ. ಅಲ್ಲ NCD ಅಂದ್ರೆ ಏನಂದ್ರೆ ಸರ್ರೇ ಕೇಳಿದ್ವಿ. ಪೇಷಂಟ್ಸ್ಗಳನ್ನ ಅರ್ಥ ಆಗುತ್ತೆ ಮೇಡಮ್. ಅದ್ರ ಬಗ್ಗೆ ನಾವು ಅವ್ರಿಗೆ ಡಿಸ್ಕ್ರೈಬ್ ಮಾಡ್ತೀವಿ. ಆಯ್ತು ಮಾಡಲ್ಲ ಅಂತ ಹೇಳಿದ್ರೆ ಯಾಕೆ ವರ್ಕ್ ಆಗ್ತಾರ ಅಂತ ಮಾಡಿದ್ದೀವಿ ಅವ್ರು ಹೇಳಿಲ್ಲ. ಅವ್ರು ಹೇಳಿದ್ದು ಮಂಗಳವಾರ ಅದಕ್ಕಂತಾನೆ ಇರ್ತಾರೆ. ಹಾಗೆ ಸೊ ಪೇಷಂಟ್ ಮಂಗಳವಾರ ರೆಡಿ ಆಗ್ಬಿಟ್ಟು ಬರ್ಬೇಕು. ಮಂಗಳವಾರ ನೋಡಿ 3 ತಿಂಗಳಿಗೆ 2 ತಿಂಗಳಿಗಾಗಷ್ಟು BP ಶುಗರ್ ಮಾತ್ರ ಕೊಡ್ತೀವಿ. ಅದು ಅವತ್ತು ದಿವಸ ಕಲೆಕ್ಟ್ ಮಾಡ್ಕೊಂಡು NCD ಅಂತ ಮಾಡ್ತೀವಿ. ಸರ್ ನೀವು ಈ ತರ ಎಲ್ಲ ಇದ್ರೆ ಯೂನಿಫಾರ್ಮ್ ಇಲ್ಲ, change ಮಾಡಿ. ಏನ್ ಅನ್ಕೊಂತಾರೆ ಮೇಡಮ್? ಪೇಷಂಟ್ ಯಾರು ಡಾಕ್ಟರ್ ಯಾರು ಅಂತ ಗೊತ್ತಾಗಲ್ಲ ಅಲ್ವಾ? ನಾವು ಎಲ್ಲ ಹಾಕೊಂಡಿದ್ದೀವಿ. ಎಲ್ಲ ಒಂದು ಕೋಚ್ ಒಂದು ID ಕಾರ್ಡ್ ಕೂಡ ಪ್ಲೀಸ್ ದಯವಿಟ್ಟು ಕಾರ್ಡ್ ಕೊಡಬೇಡಿ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ID ಕಾರ್ಡ್ ಕೂಡ ಹಾಕೊಂಡಿಲ್ಲ ನೀವುಗಳು. ಮೇಡಮ್ ನಾವು ಯೂನಿಫಾರ್ಮ್ ಅಲ್ಲಿ ಎತ್ತಿದ್ವಿ. ಶಾರದಾ ಅವರಲ್ಲಿ ಡಾಕ್ಟರ್ ಅನ್ನೋದು ಎಂತ ಒಂದು ವ್ಯಕ್ತಿ ಅಂತ ಗೊತ್ತಿದೆ. ಒಂಚೂರು ಅನುಮತ ಅಂತ ಏನಾಗುತ್ತೆ ಅಂತ ಇನ್ನೂ ಒಂದು ವಿಷಯ ಬಂತು. ನಿಮ್ಮ ಎಂಪ್ಲಾಯರ್ಗಳು ಸರ್ ನಮಗೆ ID ಕಾರ್ಡ್ ಕೊಡೋದಿಲ್ಲ ಇಲ್ಲಿ. ನಾವೇ ಅಥಾರಿಟಿ ಯಾರು ನೀವಾಗೆ ಕೋವಿಡ್ ಟೈಮಲ್ಲಿ ID ಕಾರ್ಡ್ ಯಾರು ಅವ್ರು ಇನ್ನೊಬ್ರು ವೈಟ್ ಕೋಟ್ ಹಾಕಿದ್ರು ಅವ್ರು ಸರ್ ತುಂಬಾ ಕೂಲಾಗಿ ಆನ್ಸರ್ ಮಾಡ್ತಾ ಇದ್ದೀರಾ ಸರ್. ದಯವಿಟ್ಟು ನೀವು ಏನಂದ್ರೆ ಮೆಡಿಕಲ್ ಆಫೀಸರ್ ಆಗಿ ನೀವು ಈ ಥರ ಕೇಳ್ಕೊಂಬರಲ್ಲ ಸರ್. ಖಂಡಿತ ನೋಡ್ತಿದ್ದೀವಿ. ನೀವು ಯಾರು ಯೂನಿಫಾರ್ಮ್ ಅಲ್ಲಿ ಇಲ್ಲ. ನೀವು ನಾವೆಲ್ಲ ಸಿವಿಲ್ ಎಲ್ಲ ಮುಂದೆ ಆಗಿದ್ದೀವಿ. ಎಮರ್ಜೆನ್ಸಿ ಇದ್ರೆ ಪಬ್ಲಿಕ್ ಯೂಸ್ ಮಾಡ್ಕೊಡ್ತೀರಾ? ಇದು ಒಳಗಡೆ ಇರೋದು ನೀವು ನಾವು ಕೇಳಿದ್ರೆ ಮಾತ್ರ ಹೇಳ್ತೀರಾ. ನೀರಿಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿ ಮೇಡಮ್ ನಿರ್ವಹಣೆ. ಅವರು ಸರ್ ಅಲ್ಲಿ ಏನ್ ಇಲ್ಲೇನೋ ಬೇರೆ ಅವ್ರ ಕರಿ ಆರಸ್ವಾಮಿ ಇದು ಒಂದು ನಿಮಿಷ ಇದು ಇಟ್ಕೊಳ್ಳಿ. ಯಾರಾದ್ರು ಸರಿ ಸರಿ ಆಯ್ತು. ಸರ್ ನೀವು ಮಾತಾಡಿ, ನಾನು ಹಿಡ್ಕೊಳ್ತೀನಿ. ನೀವು ಮಾತಾಡಿದ್ರೆ ನೀವು ಹೋಗಿ ನೀವು ಅಡ್ವೈಸ್ ಸರ್ ಇವ್ರು ಹೇಳ್ತಾ ಇದಾರೆ ತುಂಬಾ ಅವಾರ್ಡ್ಸ್ ಎಲ್ಲ ಬಂದಿದೆ ಅಂತ ಇವ್ರಿಗೆ. ಆದ್ರೆ ಇವತ್ತು ಕ್ಯಾಶುಯಲ್ ಆಗಿ ಕ್ಯಾಶುಯಲ್ ತಗೊಂಡಿಲ್ಲ. ಮೀಟಿಂಗ್ ನಾವು ಈಗ ಕ್ವಾಲಿಟಿ ಅಸೆಸ್ಮೆಂಟ್ ಅಂತ ಇದೆ. ನಾವು ಇಡೀ ಝೋನ್ಗೆ ನಮ್ದು ರೆಪ್ರೆಸೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ಯಾರು ಕೂಡ ID ಕಾರ್ಡ್ ಹಾಕೊಂಡಿಲ್ಲ, ಯಾರು ಕೂಡ ಯೂನಿಫಾರ್ಮ್ ಇಲ್ಲ. ಇವ್ರೊಬ್ರು ಹಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದ. ನಾನೆಲ್ಲ ಮೇಲೆ ಇದ್ದು ನಾವು
ಸರ್ ದಯವಿಟ್ಟು ಪ್ಲೀಸ್ ಈ ತರ ರೀಸನ್ ದಯವಿಟ್ಟು ಬೇಡ. ಸರ್ ಸರ್ಕಾರಿ my duty. ನೀವು ದಯವಿಟ್ಟು ಅಂತ ಹೇಳೋದು ಬೇಡ. ಹಾಸ್ಪಿಟಲ್ಗೆ ಬರೋರು, ಸರ್ಕಾರಿ ಆಸ್ಪತ್ರೆಗೆ ಬರೋರು ಒಬ್ರು ಕಡು ಬಡವರಾಗಿರ್ತಾರೆ ಅಥವಾ ಅವ್ರಿಗೆ ದುಡ್ಡಿನ ಅಭಾವ ಇರೋದ್ರಿಂದ ಇಲ್ಲಿ ಬಂದು ತೋರಿಸ್ಕೊಳ್ತಾರೆ. ನಾವು ಅದಕ್ಕೋಸ್ಕರ ವಿ ವಾಂಟ್ ಟು ಗಿವ್ ಸರ್ವಿಸ್ ಟು ದಿ ಎಂಡ್ ಲಾಸ್ಟ್ ಯಾರು. ಸರ್ ನಿಮ್ಮ ಗಮನಕ್ಕೆ ಬಂದಿದೆಯೋ ಇವಾಗ 3 ಜನ ಸ್ಪೆಕ್ಸ್ಗೆ ಇಸ್ಕೊಂಡು ಇಲ್ಲ, ಅದು ನಾನು ಒಂದು ರಿಸಿಪ್ಟ್ ಕೊಟ್ಟಿಲ್ಲ. ಅದು ಕೊಡಂಗೆ ಇಲ್ಲ, ₹1 ತಗೊಳಂಗೆ ಇಲ್ಲ. ನಾವು ಬಂದಾದ್ಮೇಲೆ ಎಚ್ಚೆತ್ಕೊಳ್ತಿದ್ದೀರಾ ಸರ್? ನಾನು ಇರುವಾಗ ಯಾವತ್ತೂ ನನಗೆ ಬಂದಿಲ್ಲ, ನನ್ನ ಗಮನಕ್ಕೆ ಬಂದ. ಸರ್ ಇನ್ನೊಂದು ವಿಷಯ, ಈಗ ಏನಿದೆಲ್ಲ ಈಗ ನಾವು ಒಂದು ಸ್ಟಿಂಗ್ ಆಪರೇಷನ್ ಮಾಡಬೇಕು ಅಂತ ನಾವು ಬಂದಿಲ್ಲ. ನಾವು ಹೀಗೆ ಹೋಗ್ತಾ ಇದ್ವಿ, ಸಂಸ್ಥೆನ ಕರೆಕ್ಟ್ ಮಾಡಬೇಕು, ಸಿಸ್ಟಮ್ ನಾವು ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ವಿರುದ್ಧ ಭ್ರಷ್ಟಾಚಾರ ಮಾಡಬಾರ್ದು ಭೇಟಿ ಇಲ್ಲಿ. ಓಕೆ, ಹಾಗಾಗಿ ಖುಷಿ ಆಯ್ತು. ಇಲ್ಲಿನ ಒಂದು ಆಸ್ಪತ್ರೆಯಲ್ಲಿ ಸುಮಾರು ಕಂಪ್ಲೇಂಟ್ ಇದೆ. ಒಂದು ಎಕ್ವಿಪ್ಮೆಂಟ್ಸ್ ಬರ್ತಾ ಇರಲ್ಲ, ಇನ್ನೊಂದು ಈ ತರ ದುಡ್ಡು ಇಸ್ಕೊಂತಾರೆ. ಅದೊಂದೇ ಅಲ್ಲ, ತಾಯಿ ಕಾರ್ಡ್ ಮಾಡೋದಕ್ಕೆ, ಬೇರೆ ಯಾವುದೇ ಕಾರ್ಡ್ ಮಾಡೋದಕ್ಕೆ ದುಡ್ಡು ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಫುಲ್ ಹೇಳ್ಬಿಡ್ತೀನಿ. ಏನೇನು ನಮ್ಗೆ ಏನ್ ದೂರ ಬಂದಿದೆ ಅಂತ ಹೇಳ್ತೀನಿ. ಕೆಲವುದಕ್ಕೆ ನಮ್ಮ ಹತ್ರ ಎವಿಡೆನ್ಸ್ ಇದೆ, ಕೆಲವುದಕ್ಕೆ ನಾವು ಕೇಳಿರೋದು ನಾವು ನಿಮ್ಮ ಹತ್ರ ಹೇಳ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ವಾರ್ಡಲ್ಲಿ ಇದಾಗದ್ ಬೇಡ. ನೀವು ಒಂದು ಬೋರ್ಡ್ ಹಾಕಿ, ಯಾವುದಕ್ಕೂ ಕೂಡ ಎಲ್ಲೂ ಹಣ ಕೊಡೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಅದು ಫ್ರೀ ಅಂತಾನು ಹೇಳಲ್ಲ, ಅದು ಸವಲತ್ತು. ಸರ್ ನೀವು ನೋಡ್ತಾ ಇರ್ಬೋದು ಎಲ್ಲಾ ಕಡೆ ಖಾಸಗೀಕರಣ, ಪ್ರೈವೇಟೈಸೇಷನ್ ಆಗ್ತಾ ಇದೆ. ದೇ ಆರ್ ಪೇಯಿಂಗ್ ದ ಟ್ಯಾಕ್ಸ್ ಅಂಡ್ ದೇ ಟೇಕ್ ಸರ್ವಿಸ್ ಅಷ್ಟೇ. ಯಾವುದು ಕೂಡ ಫ್ರೀ ಅಲ್ಲ, ಅವರು ಹಕ್ಕು ಅವ್ರು ಪಡ್ಕೊತಾ ಇದ್ದಾರೆ. ಇವಾಗ ಸರ್ ನೀವು ನೋಡ್ತಾ ಇರ್ಬೋದು ಎಲ್ಲ ಪ್ರೈವೇಟೈಸೇಷನ್ ಆಗ್ತಾ ಇದೆ. ಯಾವ್ದೋ ಒಂದು ಪ್ರೈವೇಟ್ ಹಾಸ್ಪಿಟಲ್ ಒಂದು ಟೆಸ್ಟ್ಗೆ ಅಂತ ನಾವು ಕಾಲಿಟ್ರೆ ₹1000 ಖರ್ಚು ಮಾಡಬೇಕು. ಅದಕ್ಕೆ ಅಂತ ಎದುರ್ಕೊಂಡು ಎಷ್ಟೊಂದು ಜನ ಹೋಗೋದೇ ಇಲ್ಲ ಹಾಸ್ಪಿಟಲ್ಗೆ. ಬೇಡ ಬಿಡು ಮನೇನೆ ಹುಷಾರಾಗುತ್ತೆ ಅಂತ, ಅದು ಒಂದು ಸಾವರ್ಗೂ ಕರ್ಕೊಂಡು ಬೇಡ. ನಮ್ಮ ಸರ್ಕಾರಿ ಆಸ್ಪತ್ರೆ ಒಳ್ಳೆ ಸವಲತ್ತುಗಳು ಕೊಟ್ರೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಅನ್ನೋದನ್ನ ಜನರಿಗೆ ಭಾವನೆ ಹೇಗಿದೆ ಅಂದ್ರೆ, ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಬೇಡ ಅಂತ ಇದೆ. ಮುಂದಿನ ದಿನಗಳಲ್ಲಿ ದುಡ್ಡಿರೋರು ಕೂಡ ನಾವು ಸರ್ಕಾರಿ ಆಸ್ಪತ್ರೆಗೆ ಬರಬೇಕು ಅಂತ ಕೆಲಸ ನೀವು ಕ್ಲೆನ್ಲಿನೆಸ್ ಒಪಿನಿಯನ್ ಕೊಡಿ. ಬೇರೆ ಜನರಲ್ ಆಗಿ ಬೇರೆ ಗೌರ್ಮೆಂಟ್ ಅಲ್ಲ, ಇದು ಹೊಸದಾಗಿ ರಿನೋವೇಷನ್ ಆಗಿದೆ. 2 ವರ್ಷ ಆಗಿದೆ. 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಮೇಂಟೈನ್ ಕೇವಲ 2 ವರ್ಷದಲ್ಲಿ ಹಾಸ್ಪಿಟಲ್ ರೀತಿ ಸಾಧಾರಣವಾಗಿ ಮೇಂಟೆನೆನ್ಸ್, ಟಾಯ್ಲೆಟ್ ಅದು ನಿನ್ನೆ ನನ್ನ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಜೆಟ್ ಅವ್ರನ್ನ ಕರ್ಸ್ಬೇಕಂದ್ರೆ ನಾನೇ ಆಗಿ. ಆಮೇಲೆ ಮೊನ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎದುರುಗಡೆ ಇದು ಹರಿತಿದ್ದು ನೋಡಿದ್ರ, ಎಷ್ಟು ಹರಿತಿದ್ದು, ಅದು ನಾನೇ ವಿಡಿಯೋ ಮಾಡಿ ಇಮಿಡಿಯೇಟ್ ಆಗಿ ಹೇಳಿ ನನಗೆ ಚೆನ್ನಾಗಿ ಮಾಡಿ. ನಾನು ಕೂಡ ಚೆನ್ನಾಗಿ ಮಾಡಿ. ಖಂಡಿತ ಸರ್, ನೀವು ನಾವು ಕೊನೆವರೆಗೂ ಮಾಡ್ತೀವಿ. ನಮಗೂ ಹೆಸರು ಬೇಕು. ನಮಗೆ ಬಂದಿರುವಂತ ಏನ್ ದೂರುಗಳಿದೆ ಹೇಳಿದಿರಲ್ಲ, ಸುಲಭದಲ್ಲಿ ಇದ್ದಿದ್ರೆ ಗೊತ್ತಿಲ್ಲ ಅಷ್ಟೇ. ಜನ ಹೇಳ್ತಾರಲ್ಲ ಪ್ರಾಬ್ಲಮ್ ಇಲ್ಲ ಅಂತ, ಪ್ರಾಬ್ಲಮ್ ಇದೆ ಅಂತ ನಾವು ಬಂದಿದ್ದೀವಿ. ನಾವು ಮಾಡ್ಬಿಡ್ತೀವಿ. ಜನ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾವು ಸೀದಾ ಹೋಗ್ತೀವಿ. ಸರ್ ಒಂದು ನಿಮಿಷ, ಸರ್ ಒಂದು ನಿಮಿಷ, ಫೋಟೋ ತಗೊಳ್ಳಿ, ಆ ಲೆಟರ್ ಇವ್ರಿಗೆ ಕೊಡಿ. ಎಲ್ಲ ಗೊಟ್ಟಿಗೆರೆ ಸಾರ್ವಜನಿಕರಲ್ಲಿ ನೋಡಿ ನಾವು ಕರೆಕ್ಟ್ ನಿಮ್ ಕನಸು ಒಂದು ಗೌರವ ಜಾಸ್ತಿ ಆಗ್ತದೆ, ನಮ್ಗಲ್ಲ ಅದು. ನಿಮ್ಮ ಘನತೆ ಹೆಚ್ಚಿಸುತ್ತೆ. ಕೋವಿಡ್ ಟೈಮಿಗೆ ಐಡಿ ಕಾರ್ಡ್ ಎಷ್ಟು ಕೆಲಸ ಮಾಡ್ತಾವ, ನಿಮ್ಮ ಮಟ್ಟ ಎಲ್ಲೋ ಹೋಗುತ್ತೆ. ಮಾತಾಡಿ ವಾಯ್ಸ್ ಲೋ ಇರುತ್ತೆ. ಐಡಿ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಗೆ ರಸ್ತೆ ಓಡಾಡಕ್ಕೆ ಬಿಡ್ತಾ ಇರಲಿಲ್ಲ. ಅಷ್ಟು ಗೌರವ ಘನತೆ ತಂದು ಕೊಟ್ಟು ನೀವು ಅದಕ್ಕೆ ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಅವಾಗಿಂದ ನೋಡ್ತಾ ಇದೀವಿ. ಐಡಿ ಕಾರ್ಡ್ ಪಡ್ಕೊಂತಿದೀವಿ. ಅಪರಾಧ ತೋರ್ಸಿದ್ರ ಯಾಕಿಲ್ಲ ಮೇಡಮ್, ನೀವು ರೀಸನ್ ಹೇಳಂಗಿಲ್ಲ. ಯಾಕಿಲ್ಲ ಕೊಟ್ಟಿಲ್ವಾ ನಿಮ್ಗೆ? ಕೊಡಲ್ಲ ಅಂತ ಹೇಳಿದಾರ? ಹೇಳಿ, ಅದನ್ನ ಕಂಪ್ಲೇಂಟ್ ಮಾಡಿ ಹೇಳಿ. ಅದರ ಲೈವ್ ಇದೆ ಎಲ್ಲ, ಇಡೀ ಜನ ನೋಡ್ತಾ ಇದ್ರೆ ಹೇಳಿ. ನಮ್ಗೆ ಐಡಿ ಕಾರ್ಡ್ ಕೊಡಕ್ಕೆ ನಮ್ಮ ಗೌರ್ಮೆಂಟ್ ಅಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿ.
ಅದನ್ನ ಸಾರು ಇವರಿಗೆ ಇದು ಮಾಡಬೇಕು. ಲಾಭಾಕ್ರಪ್ಪ ಎಲ್ಲ ಸರ್ ಇದೆ ಸರ್, ಅದನ್ನ ಆಯ್ತು ಸರ್, ದಯವಿಟ್ಟು ಸರ್ ಈಗ ನಾವು ನೆಕ್ಸ್ಟ್ ಬಂದೇ ಬರ್ತಾರೆ ನಮ್ಮವರು ಬರೋದಕ್ಕೆ ಅಂತಲ್ಲ ಸರ್, ನಾವು ನಿತ್ಯ ಏನ್ ಮಾಡ್ಬೇಕು ಅದನ್ನ ಸರ್ ಡಾಕ್ಟರ್ ಅಂದ್ರೆ ದೇವ್ರು ಅಂತ ನೋಡ್ತೀವಿ ಸರ್, ಪ್ರಾಣ ಉಳಿಸಿದ್ರು ಡಾಕ್ಟರ್ ಅಂತ. ಬಟ್ ಆ ವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ. ಅದ್ರ ವಿರುದ್ಧ ನಾವು ಡಾಕ್ಟರ್ ಸರ್ ಗಾಡ್ ಅಂತೀವಿ. ಬಟ್ ಅವರೇ ಜೀವ ತೆಗೆ ಯಮ ಬರಾಬರ್ ಹಿಂಗೆ ನೋಡಿ 500 ರೂಪಾಯಿ ನೀವು ಅಷ್ಟೊತ್ತಿಂದ ಮಾತಾಡ್ತಾ ಇದ್ರಿ. ಅವನು ಬೇರೆ ಕಡೆಯಿಂದ ತಂದು ಏಜೆಂಟ್ ಕೆಲಸ ಮಾಡಕ್ ಬಂದಿರೋದ ಗೌರ್ಮೆಂಟ್ ಅಧಿಕಾರಿನ ನೀವು ತೆಗೀರಿ ಅವ್ರ ಕೆಲಸ ಏನು ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ ಇಲ್ಲಿ ಅವರು. ನೀವ್ ಏನ್ ಆಕ್ಷನ್ ತಗೊಂತೀರಾ ಅಂತ ಇಲ್ಲಿ ಜನಸಾಮಾನ್ಯರ ಮುಂದೆ ಮಾಡಿ. ಸರ್ ಅವ್ರು ಜಾಬ್ಗೆ ರಿಸೈನ್ ಮಾಡ್ಬಿಟ್ಟು ಏಜೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ಹಂಗಾರೆ ವ್ಯವಸ್ಥೆ ಕರೆಕ್ಟ್ ಮಾಡೋಣ. ಡಾಕ್ಟ್ರೆ ಇನ್ನೊಂದ್ ಕಡೆ ಮೆಡಿಕಲ್ ಶಾಪ್ ಇಡಬಾರ್ದು, ಪತ್ರ ಕಾನೂನು. ಇವರು ಒಳಗಡೆ ದಂಧೆ ಮಾಡ್ತಾ ಇದ್ರ ಸರ್, ಹೊರಗಡೆ ತಂದೆ ಈಗ ಎಷ್ಟು ನಿಮ್ ಗಮನಕ್ಕೆ ಸತ್ಯ ಹೇಳಿ ಸರ್, ನಿಮ್ ಗಮನಕ್ಕೆ ಬಂದಿದೆಯಾ ಬಂದಿಲ್ವಾ? ಇವತ್ತೇ ನನ್ಗೆ ಗೊತ್ತಾಯ್ತು ಸರ್ ಹೆಂಗೆ ಸರ್ ಓಪನ್ ತೆರವಣೆ ಇದು ಹೆಂಗೆ ಸರ್ ಇದು ಬರೋದವರು ಇವರು ಡೈಲಿ ನಮ್ ರೊಟೀನ್. ಆದ್ರೂ ಐಡಿ ಕಾರ್ಡ್ ಹಾಕಿ ಫಸ್ಟ್ ಅವ್ರಿಗೆ ಅವ್ರಿಗೆ ಐಡಿಯಾ ಹೊರಗಡೆ ತಂದು 25 ರೂಪಾಯಿ ಆದಾಯ ಮಾಡಕ್ ಬರ್ತದೆ. ಐಡಿ ಕಾರ್ಡ್ ಅದನ್ನೆಲ್ಲ ಮಾಡ್ಕೊಳಕೈತೆ ಐಡಿ ಕಾರ್ಡ್ ಬರ್ತದೆ. ವ್ಯವಸ್ಥೆ ಸರಿಯಾಗಿಲ್ಲ ಅಂದ್ರೆ ನಿಮ್ ಮೇಲೆ ನಾವು ಮೇಲಧಿಕಾರಿಗಳ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಓಕೆನಾ? ನೀವೊಂದು ಬೋರ್ಡ್ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಹಣ ಯಾರಿಗೂ ಕೊಡಬಾರ್ದು. ಕೊಟ್ಟಿರೋ ಸಮಯದಲ್ಲಿ ಮೆಡಿಕಲ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿ ಅಂತ ಒಂದು ದೊಡ್ಡ ಒಂದು ಬೋರ್ಡ್ ಹಾಕ್ಬೇಕು. ಅಂದವ್ರು ಸಹಾಯ ಮಾಡ್ಬೇಕಾಗಿದ್ರೆ ಅವ್ರ ಕೈಯಿಂದ ಮಾಡ್ಲಿ, ಕಾಸು ಇಸ್ಕೊಂಡು ಮಾಡಿದ್ರೆ ಬೇಕಾಗಿಲ್ಲ. ಅವ್ರ ಕಾಲ್ ಮುಗಿತಾ ಇದೀವಿ. ದೇವರಾಣ ಈ ತರ ಫ್ರೀ ಆಗಿ ಬಡವ್ರ ಪಕ್ಷಕ್ಕೆ ಮಾಡಿದ್ರ ಅವ್ರ ಕಾಲ್ ಮುಗಿದು ಇವಾಗ ನಮಸ್ಕಾರ ಮಾಡ್ತಾ ಇದೀವಿ. ಗೊಟ್ಟಿಗೆರೆ ಜನತೆಯಲ್ಲಿ ನಾವು ಕೇಳ್ಕೊಳ್ಳೋದು ಮಾಡೋದು ಯಾಕ ಗೊಟ್ಟಿಗೆರೆ ಜನತೆಯಲ್ಲಿ ನಾವು ಕೇಳ್ಕೊಳ್ಳೋದೇನಂದ್ರೆ, ಇಲ್ಲಿರುವಂತ ಒಂದು ಹಾಸ್ಪಿಟಲ್ ಅಲ್ಲಿ ಯಾರೇ ಕೂಡ ಹಣ ಕೇಳುವಂತ ಸಮಯದಲ್ಲಿ ಮೆಡಿಕಲ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿ, ಆಗಿಲ್ಲ ಅನ್ನೋ ಸಮಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕಂಪ್ಲೇಂಟ್ ಮಾಡಿ, ನಿಮ್ಗೆ ಯಾವುದೇ ತೊಂದರೆ ಬರ್ದಿರೋ ಹಂಗೆ ನಿಮ್ಮ ಸವಲತ್ತುಗಳನ್ನ, ಆರೋಗ್ಯ ಒಂದು ಪ್ರಾಥಮಿಕ ಹಂತ. ಎಲ್ಲ ಒಬ್ಬ ಭಾರತೀಯ ಪ್ರಜೆಗೆ ಆರೋಗ್ಯ ಒಂದು ಸಿಗಬೇಕು ಉಚಿತವಾಗಿ. ಅದು ಸರ್ಕಾರ ನಿಮ್ಗೆ ಕೊಡ್ತಾ ಇರುವಂತ ಒಂದು ಸೌಲಭ್ಯ, ಅದು ನಿಮ್ಗೆ ತಗೊಳ್ಳೇಬೇಕು. ಹಾಗಾಗಿ ಯಾರೂ ಕೂಡ ಹಣ ಕೊಡದೆ ನಿಮ್ಮ ಆರೋಗ್ಯ ಸವಲತ್ತುಗಳನ್ನ ತಗೊಳ್ಬೇಕು. ನಮಸ್ಕಾರ. ಇದೆ ಫ್ರಂಟ್ ಅಲ್ಲಿ ಇರ್ಬೇಕು ಸರ್, ಅವ್ರಿಗೆ ಇದು ಕೊಡಿ, ಲೆಟರ್ ಕೊಡಿ. ಆರೋಗ್ಯ ಸ್ವಾಮಿ ಆಯ್ತಾ? ನಮ್ಗೊಂದು ಅಕ್ನಾಲಜ್ಮೆಂಟ್ ಹಾಕೊಡಿ, ಸೀಲ್ ಹಾಕೊಡಿ ಸರ್. ಅವ್ರಿಗೆ ಮುಂದಕ್ಕೆ ಲೆಟರ್ ಕೊಡ್ತಾ ಇದೀವಿ, ಅದನ್ನ ಕೊಟ್ಬಿಟ್ಟು ಲೆಟರ್ ಕೊಟ್ಟಿದ್ದಾರಲ್ಲ ಇಲ್ಲ ಕೊಡ್ತಾ ಇದ್ದಾರೆ. ಬಂದ್ರು ಆರೋಗ್ಯ ಸ್ವಾಮಿ ಬಂದ್ರು. ಆರೋಗ್ಯ ಸ್ವಾಮಿ ಸರ್, ಈಗ ಇದನ್ನ ನಿಮ್ಮ ಹತ್ರ ನಿಮ್ ಬೆಳ್ಕೊಡ್ರಿ. ವಿಷಯ ಅಂದ್ರೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಗುರುತಿಸಿರುವ ನಿಮ್ಮ ಆಸ್ಪತ್ರೆಯ ಅವ್ಯವಸ್ಥೆ ಮತ್ತು ಕಾರ್ಯವೈಖರಿ ಈ ಕೆಳಗಂಡಿದ್ದು ಸರಿಪಡಿಸಲು ಕೋರಿ ಅದನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಗೊಟ್ಟಿಗೆರೆ ಅಲ್ವಾ? ಸೊ ಮೊದಲನೇದಾಗಿ ಗುರುತಿನ ಚೀಟಿ ಧರಿಸಬೇಕಾದ ನೌಕರರು, ವೈದ್ಯರು ಅಥವಾ ವೈದ್ಯರು ಯಾವುದೇ ಗುರುತಿನ ಚೀಟಿ ಧರಿಸದೇ ಇರುವುದು. ಎರಡನೇದು ಶುಲ್ಕ ಕಟ್ಟಿಸಿಕೊಳ್ಳುವ ಕೌಂಟರ್ನಲ್ಲಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ನೀಡಬೇಕಾದ ಶುಲ್ಕಗಳ ಪಟ್ಟಿ ಇಲ್ಲ. ಮೂರನೇದು BPL ಕಾರ್ಡ್ದಾರರಿಗೆ ಮತ್ತು SC ST ವರ್ಗದವರಿಗೆ ಅದರ ವಿನಾಯಿತಿ ಬಗ್ಗೆ ಮಾಹಿತಿ ಫಲಕ ಇಲ್ಲ. ಇದೆಯಾ? ಸರಿ, ಅಲ್ಲಿ ಕಾಣ್ತಾ ಇಲ್ಲ, ನಮ್ಗೆ ಕಾಣಲಿಲ್ಲ ಅದು, ನಮ್ಗೆ ಕಾಣಲಿಲ್ಲ ಅದು. ಸೊ ದಯವಿಟ್ಟು ಮತ್ತೆ ವಿಭಾಗಗಳ ಕೊಠಡಿಗಳು ನಮ್ಮ ಫಲಕ ಇಲ್ಲದಿರೋದು ಇದೆ. ಸರಿ, ಆಡಳಿತ ನೌಕರರ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಇಲ್ದಿರೋದು. ನಿಮ್ಮ ಉದಾಹರಣೆ ನಿಮ್ಮ ಇದರಲ್ಲೇ ಪದನಾಮ ಇರಲಿಲ್ಲ. ಆಮೇಲೆ ಸಕಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಅದು ಇಲ್ಲ. ಮಾಹಿತಿ ಹಕ್ಕು ಸಂಪರ್ಕ ಅಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರ ಮಾಹಿತಿ ಇಲ್ಲ. ನಂತರ ಆಸ್ಪತ್ರೆಯಲ್ಲಿ ಯಾರಾದರೂ ಲಂಚ ಕೇಳಿದ್ರೆ ಇದು ಮಾಹಿತಿ ಹಕ್ಕು ಸಂಪರ್ಕ ಅಧಿಕಾರಿ
ಆಸ್ಪತ್ರೆಯಲ್ಲಿ ಯಾರಾದ್ರೂ ಲಂಚ ಕೇಳಿದ್ರೆ ಲೋಕಾಯುಕ್ತಕ್ಕೆ ಮತ್ತು ACBಗೆ ಸಂಪರ್ಕಿಸುವಂತೆ ಮಾಹಿತಿ ನಿಯಮ ಇದೆಯಾ? ಹಾಕಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೇವೆಗಳು, ಚಿಕಿತ್ಸೆ, ಪರೀಕ್ಷೆಗಳನ್ನು ಖಾಸಗಿ ಆಸ್ಪತ್ರೆ ಅಥವಾ ಪರೀಕ್ಷಾ ಕೇಂದ್ರಗಳಿಗೆ ಶಿಫಾರಸು ಮಾಡುವುದು ನಿಮ್ಮ ನೇತ್ರಾಧಿಕಾರಿ ಮಾಡ್ತಾ ಇದ್ದೀರಲ್ಲ? ಹೌದು, ಬೇಗ ಹೋಗಿ ಆಪರೇಷನ್ ಸರ್, ಇವ್ರ ಹತ್ರ ತಗೊಂಡಿರೋದು ಅಜ್ಜಿ ಹತ್ರ 500 ರೂಪಾಯಿ, ಅದು ವಾಪಸ್ ಕೊಡ್ಸಿ ಸರ್. ವಾಪಸ್ ಕೊಡ್ಬೇಡಿ. ಮುಂದೆ ಹೋಗಿ ಈ ಕಡೆ ಆಸ್ಪತ್ರೆ ಶೌಚಾಲಯಗಳ ನಿರ್ವಹಣೆ ಮಾಡ್ತಿರೋದು ಬೇಗ ಹಾಕಿದ್ರು ಸರ್. ಕಟ್ಕೊಂಡ್ರೆ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರು ಬರ್ಬೇಕಲ್ಲ ಸರ್. ನಾನ್ ಮಾಡಕ್ಕಾಗಲ್ಲ. ಪ್ಲಂಬರ್ ಫೋನ್ ಮಾಡಿ ನಮ್ಮ ಮನೇಲಿ ಸರ್ 3 ದಿನದಿಂದ ನಮಗೆ ಬಂದಿರೋ ಕಂಪ್ಲೇಂಟ್ 3 ದಿನದಿಂದ ಸರ್ 3 ದಿನ ಬಂದ್ರೆ ನಾನು ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ಇವಾಗ ಸೆಕೆಂಡ್ ಸ್ಯಾಟರ್ಡೆ ಕ್ಲೀನ್ ಮಾಡ್ಕೊಂಡು. ಹಾಗಾದ್ರೆ ನಿಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ 3 ದಿನ ಗಂಟ ನಾವು ಮನೆಗಳೆಲ್ಲ ಏನು ಮಾಡ್ತಾ ಇರ್ತೀವಿ. ಫೋನ್ ಮಾಡಿಲ್ವೇ ನನ್ನ ಫೋನಲ್ಲಿ? ಇದು ಅವ್ರಿಗೆ ಸ್ಟಾಫ್ ಏನಾದ್ರು ಕೊರತೆ ಇದೆಯಾ ನಿಮ್ಗೆ ಇಲ್ಲಿ? ಸ್ಟಾಫ್ ನರ್ಸ್ ಒಬ್ರು ಬೇಕು, ಕೊರತೆ ಇದೆ. ಬರ್ದಿದ್ದೀರಾ ಅವ್ರಿಗೆ ನೀವು ಸರ್ಕಾರಕ್ಕೆ? ಅವ್ರೇನ್ ಹೇಳಿದ್ದಾರೆ? ಪ್ರೋಸೆಸ್ ಅಲ್ಲಿ ಇದೆ. ಹಾ, ಎಷ್ಟು ಟೈಮ್ ಆಯ್ತು ನೀವು ಬರೋದು? 2-3 ತಿಂಗಳಾಯ್ತು. ಇನ್ನೂ ಪ್ರೊಸೆಸ್ ಅಲ್ಲಿ ಇದೆಯಾ ಅಂತ? ಅದ್ರದ್ದು ಏನೋ ಲೆಟರ್ ಕಾಪಿ ಇದ್ರೆ ನಮ್ಗೆ ಕೊಡಿ. ನಮ್ಮ ಇವರಿದ್ದಾರೆ ಅಭ್ಯರ್ಥಿ, ಇವ್ರಿಗೆ ಕೊಡಿ. ಇವ್ರು ಬರ್ತಾರೆ ಇನ್ನೊಂದ್ಸಲ, ಅದನ್ನ ಕೊಡಿ. ಅವ್ರು ಫಾಲೋ ಅಪ್ ಮಾಡ್ತಾರೆ. ಯಾಕೆ ಕೊಡ್ತಾ ಇಲ್ಲ ಅಂತ ಅವ್ರು ಕೇಳ್ತಾರೆ. ನಾವು ಅದಕ್ಕೋಸ್ಕರನೇ ನಾವು ಇರುವಂತದ್ದು. ನಿಮ್ಮ ಸಮಸ್ಯೆಗಳು ಇದ್ರು ಕೂಡ ನಾವು ಬಗೆಹರಿಸ್ತೀವಿ. ನೀವು ಅದನ್ನ ಹೇಳ್ಬೇಕು. ಮಾತ್ರ ಸರ್ ನಾನು ಹೇಳ್ತೀನಿ, ಕ್ಲೆನ್ಲಿನೆಸ್ ಹೊಸ ಬಿಲ್ಡಿಂಗ್ ಇರ್ಬೋದು, ಆದ್ರೆ ನಮ್ಗೆ ಯಾವ್ದೇ ಒಂದು ಮನೆಗೆ ಹೋದ್ರೆ ಟಾಯ್ಲೆಟ್ ವೆರಿ ಇಂಪಾರ್ಟೆಂಟ್. ಟಾಯ್ಲೆಟ್ ಚೆನ್ನಾಗಿಲ್ಲ ಅಂದ್ರೆ ಅದು ಏನು ಚೆನ್ನಾಗಿಲ್ಲ. ಅದನ್ನ ಫಸ್ಟ್ ಆದ್ಯತೆ ಕೊಟ್ರಂತ ಒಳ್ಳೇದು ಸರ್, ಒಳ್ಳೇದು. ಅದು ಮಾಡಿಸಿದೀನಿ. ಇದು ನಿಜ, ನೀವೇನಾದ್ರೂ ಅನ್ಕೊಳ್ಳಿ. ನಾನು ಕಂಪ್ಲೇಂಟ್ ಮಾಡಿ ನಿನ್ನೆ ಬಂದು ಜೆಟ್ ಕ್ಲೀನರ್ ಮಾಡಿ ಹೋಗಿದ್ದಾರೆ. ಸೊ ಅದು ನಾನು ಮಾಡಿರೋಂತ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ. ಒಳ್ಳೆದಾಗಲಿ. ಆದ್ರೆ ನೀವು 3 ದಿನ ಮಾಡೋ ಕೆಲಸ ಒಂದೇ ದಿನದಲ್ಲಿ ಮಾಡ್ಕೊಳ್ಳಿ. ನಮ್ಮ ಮನೆ ಅಂತ ತಿಳ್ಕೊಳ್ಳಿ. ನಮ್ಮ ಮನೆಗಳಲ್ಲಿ ಏನಾದ್ರು ಕೆಟ್ಟ ಅವತ್ತೇ ಮಾಡ್ತೀವಿ. ಇದನ್ನ ತೋರಿಸ್ಲಿಕ್ಕೋಸ್ಕರ ನಮ್ಗೆ ಡೊನೇಷನ್ ಕೊಡ್ತಾರೆ. ಇಲ್ಲಿ ಯಾವ್ದು ಕ್ಲೀನ್ ಮಾಡುವಂತ ಸಾಮಗ್ರಿ ಇಡೋಕಂತ ಇದು ಡೊನೇಷನ್. ಒಳಗಡೆ ಡ್ರೆಸ್ಸಿಂಗ್ ಮಾಡುವಂತ ಸುಮ್ಮನೆ ಯಾರು ಕೊಡ್ತಾರೆ ಸರ್? ಒಳ್ಳೆ ಕೆಲಸ ಮಾಡಿದ್ರೆ ಸರ್. ಮುಂದುವರೆದು ಸರ್ಕಾರಿ ತುರ್ತು ವಾಹನ ವ್ಯವಸ್ಥೆಯ ಲಭ್ಯತೆ ಮತ್ತು ಸೇವೆ ತೃಪ್ತಿಕರವಾಗಿಲ್ಲ. ಅಲ್ಲಿ ಸರ್ಕಾರಿ ವ್ಯವಸ್ಥೆ ಏನು ವಾಹನದ ಬಗ್ಗೆ ನೀವೇನು ಮಾಹಿತಿ ಹಾಕಿದ್ದೀರಾ? ಆದ್ರೆ ಗಾಡಿ ನಿಲ್ಲಿಸಿರ್ತಾರೆ ನೋಡಿ. ಅದಕ್ಕೂ ಕೂಡ ಪೊಲೀಸ್ ಅವ್ರಿಗೆ ಹೇಳಿ ಬ್ಯಾರಿಕೇಡ್ ಹಾಕ್ಸಿದೆ. ಒಳಗ್ ಬರಕ್ ಜಾಗ ಇರಲಿಲ್ಲ. ಗಾಡಿಗಳು ಎಲ್ರು ಎಷ್ಟು ಸಲ ಹೇಳಿದ್ರೆ ಬ್ಲೋ ಬಿಚ್ಚಕ್ ಆಗಿಲ್ಲ. ಪಾಪ ಬಂದಿರ್ತಾರೆ, ಪೇಷಂಟ್ ಕರ್ಕೊಂಡ್ ಬಂದಿರ್ತಾರೆ, ಬ್ಲೋ ಬಿಚ್ಚಕ್ ಆಗಿಲ್ಲ. ಎಷ್ಟು ಹೇಳಿದ್ರೆ ಚೇಂಜ್ ಮಾಡಕ್ ಆಗಿಲ್ಲ. ಮನೋ ಇದು ಅವರಿಗೆ ಪೊಲೀಸ್ ಅವ್ರಿಗೆ ಹೇಳಿ ತಕ್ಷಣ ಬ್ಯಾರಿಕೇಡ್ ಹಾಕ್ಸಿ ಮಧ್ಯದಲ್ಲಿ ಬರುವಂತ ವ್ಯವಸ್ಥೆ. ನನಗೆ ಬರಕ್ ಆಗ್ತಿಲ್ಲ ಸರ್. ನಿಮ್ಮ ಹೆಸರು ಹೇಳಿಲ್ಲ. ನಿಮ್ಮ ಹೆಸರು ಲಕ್ಷ್ಮೀಪತಿ ಅವರೇ, ಒಳ್ಳೆಯದು. ಈಗ ನಾವು ನಿಮ್ಮ ಆರೋಗ್ಯ ಕೇಂದ್ರದ ನುರಿತಗಳ ಬಗ್ಗೆ ಹೇಳಿದ್ವಿ. ದಯವಿಟ್ಟು ಪಾಸಿಟಿವ್ ಆಯ್ತು. ಅಲ್ಲ, ಪಾಸಿಟಿವ್ ನಾವು ನೋಡಿರೋದ್ರಲ್ಲಿ ಬೇರೆ ಪ್ರಾಥಮಿಕ ಕೇಂದ್ರಗಳು ಅಲ್ಲೊಂದ್ ಕಡೆ ಹೋಗಿದ್ವಿ. ಅಲ್ಲಿ 9 to 4 ಅಂತ ಹೇಳ್ಕೊಂಡು 3 ಗಂಟೆಗೆ ಕ್ಲೋಸ್ ಮಾಡಿ ಮನೆಗೆ ಹೋಗಿದ್ರು. ಯಾವ ಪೇಷಂಟ್ ಬಂದ್ರು ಅಲ್ಲಿ ಅವ್ರು ಅಟೆಂಡ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ನಿಮ್ದಿಲ್ಲಿ ನಾವು ಒಳಗೆ ಬಂದು ನೋಡಿದಾಗ ಒಂದು ಆಸ್ಪತ್ರೆ ತರ ಇದೆ. ಇದು ಒಂದು ಬೇಸಿಕ್ ಕೆಲವೆಲ್ಲ ನಮ್ಗೆ ಚೆನ್ನಾಗಿ ಕಾಣಿಸಿದೆ. ಯಾಕೆ ಹೇಳಿದೆ ಅಂದ್ರೆ ನಮ್ಗೆ ಆಲ್ರೆಡಿ ನಾವು ಎಲ್ಲಾರ ಹತ್ರ ಬೈಸ್ಕೊಂಡು ಕುಗ್ಗಿರ್ತೀವಿ. ಯಾರೋ ಹೋದ್ರು ಇಲ್ಲ ಅದಕ್ಕೇನೆ ಸರ್, ನೀವು ನಂಬರ್ ತಗೊಳ್ಳಿ ಇವ್ರದ್ದು. ನಿಮ್ಗೆ ನಮ್ಮ ಇದರಲ್ಲಿ ಡೆತ್ ಸರ್ಟಿಫಿಕೇಟ್ ಎಷ್ಟು ಜನ ಒದ್ದಾಡ್ತಾರೆ. ಇವತ್ತು ನನಗೆ ಎಲ್ಲೋ ಮುನೇಶ್ವರ ಬ್ಲಾಕ್ ಇಂದ ನನಗೆ ಕಾಲ್ ಮಾಡ್ತಾರೆ, ಮನೇಲಿ ಡೆತ್ ಆದ್ರೆ ಎಷ್ಟು ಪ್ರಾಬ್ಲಮ್. ನಮ್ಮ ವಾರ್ಡ್ ಅಲ್ಲಿ ಎಲ್ಲರೂ ಕೇಳ್ಕೊಂಡ್ ಬಂದ್ಬಿಡಿ, ಅವ್ರ ಮನೆ ಬಾಗ್ಲಿಗೆ ಹೋಗುತ್ತೆ. ಕೇಳ್ಕೊಂಡ್ ಬನ್ನಿ. ಸೊ ಇದನ್ನ ನಾನಾಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೂ ನಾವು ಬಂದು ಎಲ್ಲಾರು ಏನೇನ್ ಸರಿ ಇಲ್ಲ 100% ಪರ್ಫೆಕ್ಟ್ ಕಷ್ಟ. ಹೌದು, ಇಲ್ಲ ಅಂತಲ್ಲ, ಮಾಡ್ಬೋದು, ತುಂಬಾ ಕಷ್ಟ. ಆದ್ರೆ ನಾನು 90 ಮಾರ್ಕ್ಸ್ ಮೇಲಂತೂ ತಗೊಳಕ್ 90 ಮಾರ್ಕ್ಸ್ ಬೇಡ, 95 ಮೇಲೆ ತಗೋಬೇಕು. 5% ಖಂಡಿತ ಮಾಡ್ತಾರೆ. ನೀವು ಮಾಡ್ತಿರೋಂಥ ಕೆಲಸ ಚೆನ್ನಾಗಿ ಮಾಡ್ತಿದ್ದೀರಾ. ಇನ್ನೂ ಹೆಚ್ಚು ಮಾರ್ಕ್ಸ್ ತಗೊಳ್ಳಿ. ಈಗ 60 ತಗೊಳ್ಳಿದ್ದೀರಾ, 30-40 ಕಮ್ಮಿ ಇದೆ. ದಯವಿಟ್ಟು ನೀವು ಸರ್, ಇದು ಒಂದು ವಿಚಾರ ನಿಮ್ಗೆ ಕೊನೆಯದಾಗಿ ಹೇಳ್ತೀನಿ. ಇದು ಇಂಡಿವಿಜುವಲ್ ಪ್ರಶ್ನೆ ಅಲ್ಲ. ನಾವು ನಿಮ್ಮನ್ನ ಇದು ಮಾಡ್ಬೇಕು ಅಂತಲ್ಲ, ನಾವು ಜನರಿಗೆ ವ್ಯವಸ್ಥೆ ಹೆಂಗೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇದು ನಿಮಗೂ ಕೂಡ ಕನ್ಸ್ಟೆಂಟ್ಸ್ ಇದಾವೆ. ಸ್ಟಾಫ್ ಇಲ್ಲ, ಇನ್ನೊಂದೇನಿಲ್ಲ, ನಿಮ್ಗೆ ಬೇಕಾದ ಅನುದಾನ ಸಿಗಲ್ಲ, ಈ ತರದೆಲ್ಲ ನಿಮ್ಗೆ ಸಮಸ್ಯೆ ಇದಾವೆ. ಅದನ್ನು ನಾವು ಜನರಿಗೆ ತಿಳಿಸ್ತೀವಿ. ಆ ಕಾರಣದಿಂದಾಗಿ ಈ ವ್ಯವಸ್ಥೆ ಹಿಂಗಾಗಿದೆ ಅಂತ ನಾವು ವ್ಯವಸ್ಥೆಯ ವಿರುದ್ಧ ಒಂದಿದೆ,
ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಇಂಡಿವಿಜುವಲ್ ನಿಮ್ಮ ಇಂಡಿವಿಜುವಲ್ ಆಗಿ ಯಾವುದೋ ಪರ್ಸನಲ್ ತಗೋಬೇಡಿ ದಯವಿಟ್ಟು. ಈಗ ಇನ್ನೊಂದು ಕೋವಿಡ್ ಬಂದಾಗ ಜನರಿಗೆ ಎಷ್ಟು ಭಯ, ನಮಗೂ ಭಯ, ಹೌದು ಜನರಿಗೆ ಭಯ. ಟೆಸ್ಟ್ ಮಾಡಬೇಕು ಅಂದಾಗ ರೋಡಲ್ಲಿ ಯಾವ್ದ್ರಲ್ಲಿ ಇದು ಕೋಳಿಫಾರ್ಮ್ ಗೇಟ್ ಅಲ್ಲಿ ನಾನ್ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಆಟೋರ್ಗಾಗ್ಲಿ ಬಸ್ಸೆಲ್ಲ ಬಂದು ಟೆಸ್ಟ್ ಮಾಡಿಸಿದ್ದೀನಿ. ನಾನು ಹೋಗಿ ಈ ತರ ಡಾಕ್ಟರ್ ತರ ಮೇಜು ಕುರ್ಚಿ ಹಾಕೊಂಡು ಸ್ಟೇಟಸ್ ಕೊಡೋದು. ಐ ವಾಂಟ್ ಟು ಬಿ ವಿತ್ ದಿ ಅಂಡರ್ ಸರ್ವ್ಡ್ ಪೀಪಲ್ ಆರ್ ಅಂಡರ್ ಸರ್ವ್ಡ್ಗೆ ಅವ್ರು ನಾವು ಸೇವೆ ಮಾಡ್ಬೇಕು. ಇರೋರು ಎಲ್ಲಾದ್ರೂ ಹೋಗ್ತಾರೆ, ಇಲ್ಲೇ ಇರೋರು ತಾನೇ ನಾವು ಬೇಕು. ನಾವು ದೂರ್ ಕೊಡಬೇಕು ಅಂತಾನೆ ನಾವು ಬರೋದಿಲ್ಲ. ಈ ವಿಡಿಯೋ ಮುಖಾಂತರ ಇಲ್ಲಿರೋ ಪೊಟೆನ್ಷಿಯಲ್, ಇಲ್ಲಿ ಸ್ಥಳೀಯರು ಇದ್ದಾರೆ, ಹೊರಗಡೆಯಿಂದ ಬಂದಿರೋರು ಇದ್ದಾರೆ. ಹಾಗಾಗಿ ಎಷ್ಟೋ ಜನಕ್ಕೆ ಇಲ್ಲಿ ಗೊತ್ತೂ ಇಲ್ಲ ಹಾಸ್ಪಿಟ್ಲ್ ಒಂದಿದೆ ನಮ್ಮ ಏರಿಯಾದಲ್ಲಿ ಅಂತ. ಹಾಗಾಗಿ ಈ ವಿಡಿಯೋ ಮುಖಾಂತರ ಇಲ್ಲಿನ ಕುಂದು ಕೊರತೆಗಳು ಬಂದಿದೆ, ಅದನ್ನ ಸರಿ ಮಾಡ್ಕೊಬೋದು ಮುಂದಿನ ದಿನಗಳಲ್ಲಿ. ಇಲ್ಲಿರುವಂಥ ಸೌಲಭ್ಯಗಳು ಕೂಡ ಬಂದಿದೆ. ನೀವು ಮಾತಾಡಿರುವಂಥ ರೀತಿ ಎಲ್ಲ ಜನತೆಗೆ ಕೂಡ ಇಷ್ಟ ಆಗಿರುತ್ತೆ ಕೂಡ. ಹಂಗಾಗಿ ಕುಂದು ಕೊರತೆಗಳನ್ನ ನಿವಾರಿಸ್ಕೊಳ್ಳಿ, ಮತ್ತೆ ಇನ್ನ ಸೌಲಭ್ಯಗಳನ್ನ ಇಂಪ್ರೂವ್ ಮಾಡಿ, ಇನ್ನೂ ಹೆಚ್ಚು ಮಾಡಿ. ಈಗ ಫಾರ್ ಎಕ್ಸಾಂಪಲ್ ದಾನಿಗಳು ಬರ್ತಾರೆ, ಬಡವ್ರ ಪೇಷಂಟ್ಸ್ಗೆ ಪ್ರೋಟೀನ್ ಪೌಡರ್ ಕೊಡುವಂತ ವ್ಯವಸ್ಥೆ ಅದು ಕೂಡ ಮಾಡ್ತೀವಿ ನಾವು. ಅವ್ರ ಕೈಲಿ ಏನೋ ಇರೋದು ಕೊಡಿ, ನಾವೇನ್ ಫೋರ್ಸ್ ಅಲ್ಲ. ಯಾರೋ ಒಬ್ರು ಬಂದವರಿಗೆ ಫಾರ್ ಎಕ್ಸಾಂಪಲ್ ವೀಲ್ ಚೇರ್ ಆಗಲಿ, ಏನೇ ಆಗಲಿ, ಒಂದು ಟೇಬಲ್, ಕುರ್ಚಿ, ಫ್ಯಾನ್ ಕೂಡ ಒಬ್ರು ಡೊನೇಷನ್ ಮಾಡಿ, ಟಿವಿ ಕೊಟ್ಟಿದ್ದಾರೆ. ಅಲ್ಲ, ಇದನ್ನೇ ಸರ್ ನಾವು ಈ ವ್ಯವಸ್ಥೆನೇ ಬದಲಾವಣೆ ಮಾಡಬೇಕು ಅಂತ ಇರೋದು. ನಾನು ಪರ್ಚೇಸ್ ಮಾಡಿಲ್ಲ, ಅದನ್ನೇ ಗವರ್ಮೆಂಟ್ ಬರೇ ಇಲ್ಲ, ಇದು ಬಂದಿರೋದು ಡೊನೇಷನ್. ನೀವು ನಿಮ್ಗೆ ಪೇಷಂಟ್ ನ ನೋಡ್ಕೋಬೇಕು, ಡೊನೇಷನ್ ತಗೊಂಡ್ಬರ್ಬೇಕು, ಎಲ್ಲಾದ್ರೂ ನೀವು ಮಾಡ್ಬೇಕು ಅಂದ್ರೆ ಆಗಲ್ಲ. ನಾವು ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಕಾರ್ಪೊರೇಟ್ಸ್ ಈಗ ಅಪೋಲೋ ಹಾಸ್ಪಿಟಲ್ ಹೋದ್ರೆ ಒಂದು ಟಿವಿ ಹಾಕಿರ್ತಾರೆ, ಚೇರ್ ಹಾಕಿರ್ತಾರೆ. ನಮ್ಮ ಹಾಸ್ಪಿಟಲ್ ಯಾಕೆ ಬಡವರು ಯಾಕೆ ಕಡಿಮೆ ಇರಬೇಕು? ಅವ್ರೇನ್ ಪಾಪ ಮಾಡಿದ್ದಾರೆ? ಅವ್ರಿಗೋಸ್ಕರ ನೋಡಿ ಚೇರ್ಸ್ ಹಾಕ್ಸಿ, ಟಿವಿ ಕೂಡ ಹಾಕ್ಸಿ. ಇವತ್ತು ಏನಂದ್ರೆ ನಮ್ಗೆ ಎನ್ಪಾಸ್ ಅಂತ ನ್ಯಾಷನಲ್ ಕ್ವಾಲಿಟಿ ಅಶೂರೆನ್ಸ್ ಅಲ್ಲಿ ಬೊಮ್ಮನಹಳ್ಳಿ ಝೋನ್ಗೆ ನಮ್ಗೆ ಸೆಲೆಕ್ಟ್ ಮಾಡಿದ್ದಾರೆ. 5ನೇ ತಾರೀಕು 4ನೇ ತಾರೀಕು ಅವರು ಬರ್ತಾರೆ, ಅಸೆಸ್ ಮಾಡಿ. NABH ಅಂತ ಪ್ರೈವೇಟ್ ಹಾಸ್ಪಿಟಲ್ ಇದೆ, ಅದೇ ತರ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಂದನ್ನು ಕ್ವಾಲಿಟಿ, ಯಾವುದೇ ಒಂದು ಬಟ್ಟೆ ಹಾಕಿ ಬಂದ್ರೆ ಎಲ್ಲರೂ ಕ್ವಾಲಿಟಿನೇ ಕೇಳ್ತಾರೆ. ಒಂದು ಮಗು ಬೇಕಾದ್ರೆ ಒಂದು ಕ್ವಾಲಿಟಿ ಮಗು ಬೇಕು. ಕ್ವಾಲಿಟಿ ಮಗು ಬೇಕಾದ್ರೆ ಏನ್ ಮಾಡ್ಬೇಕು? ಒಂದು ಹೆಣ್ಣು ತಾನು ಹುಟ್ಟಿದಾಗಿಂದಾನೇ ಡಿಸೈಡ್ ಆಗುತ್ತೆ ಆಕೆ ಮತ್ತೆ ಜನ್ಮ ನೀಡಬೇಕು. ಸೊ ಆಕೆ ನಾವು ಅದನ್ನ ಪೋಷಣೆ ಮಾಡ್ಬೇಕು. ಹೆಣ್ಮಗು ಹುಟ್ಟಿದಾಗಿಂದ ಶಾಲೆಯಲ್ಲಿ ಕೊಡುವಂತ ಐರನ್ ಅಂಡ್ ಫೋಲಿಕ್ ಆಸಿಡ್ ಮಾತ್ರೆಯಿಂದ, ಜಂತುಳದ ಮಾತ್ರೆಯಿಂದ ಹಿಡಿದು ಕೊನೆಗೆ ನಮ್ಮ ಆಸ್ಪತ್ರೆ ಗರ್ಭಿಣಿ ಮದುವೆ ಆದ್ಮೇಲೆ ಪ್ರೆಸೆಂಟೇಷನ್ ಏನ್ ಕೊಡಿ ಅಂತ ಹೇಳ್ತೀನಿ, ಐರನ್ ಅಂಡ್ ಫೋಲಿಕ್ ಆಸಿಡ್ ಕಬ್ಬಿಣಾಂಶದ ಮಾತ್ರೆಗಳು ಕೊಡಿ, ನೀಟಾಗಿ ಪ್ಯಾಕ್ ಮಾಡಿ. ಆಕೆ 3 ತಿಂಗಳಲ್ಲಿ ಗರ್ಭಿಣಿ ಆಗೋಷ್ಟೊತ್ತಿಗೆ ಗರ್ಭ ಚೆನ್ನಾಗಿರುತ್ತೆ, ಮಗುನು ಒಳ್ಳೆ ಕ್ವಾಲಿಟಿ ಬರುತ್ತೆ. ದಿಸ್ ಇಸ್ ಮೈ ಸಿನ್ಸಿಯರ್ ಅಡ್ವೈಸ್. ತುಂಬಾ ನೀವು ಸಮಗ್ರವಾಗಿ ಹೇಳ್ತಾ ಇದ್ರೆ ನಮ್ಗೆ ಎಲ್ಲದನ್ನು ಸಣ್ಣದ್ರಿಂದ ಹಿಡ್ಕೊಂಡು ಅದನ್ನ ಮೇಲ್ವರೆಗೂ ಪೋಷಿಸ್ಕೊಂಡು ಹೋಗ್ಬೇಕು ಅಂತ. ಹೌದು, ಆಕೆ ಮತ್ತೆ ಮಗುನೇ ಇರ್ತಾಳೆ. ಹೆಣ್ಣು ಮಗು ಹುಟ್ರೆ ಮತ್ತೆ ಅದು ಸೈಕಲ್, ಅದು ಮತ್ತೆ ತಾನಾಕೆ ಇರಲೇಬೇಕು. ಸೊ ಇದು ಹೆಣ್ಣು ಮಕ್ಕಳಿಗೆ ಆದ್ಯತೆ. ಅವರು ಆರೋಗ್ಯಕವಾಗಿ ಬೆಳೆದ್ರೆ ಮಾತ್ರ ಮಗು ಕೂಡ ಆರೋಗ್ಯಕವಾಗಿರುತ್ತೆ. ಆಮೇಲೆ ಇನ್ನೊಂದು ಪುರುಷರ ಸಂತಾನಹರಣ ಶಸ್ತ್ರಚಿಕಿತ್ಸೆ ನಾವೆಲ್ಲರೂ ಇಷ್ಟೊಂದು ಮಾಡ್ತೀವಿ. ಆದ್ರೆ ಹೆಣ್ಣು ಮಗು 3 ತಿಂಗಳು 4 ತಿಂಗಳಾಗಿರುತ್ತೆ ಹೆರಿಗೆ ಆಗಿ, ಆಕೆ ಹೋಗಿ ಆಪರೇಷನ್ ಮಾಡ್ಸಕ್ಕೆ 2 ಟೂಬ್ ಚುಚ್ಚಿ ಸಂತಾನಹರಣ ಚಿಕಿತ್ಸೆಗೆ ಒಳಪಡ್ತಾರೆ. ಅದೇ ತನ್ನ ಗಂಡ 2 ಮಕ್ಕಳಾದ್ಮೇಲೆ ಆತ ಮಾಡಿಸ್ಕೊಂಡ್ರೆ ಬೇರೆ ಯಾವುದಕ್ಕೂ ಕಡಿಮೆ ಏನಿಲ್ಲ, ಶಕ್ತಿ ಕುಂದೋದಿಲ್ಲ. ಹೇಳಿದ್ರು ನನ್ನ ಗಂಡ ಚೆನ್ನಾಗಿತ್ತು, ನನ್ನ ಮಗ ಚೆನ್ನಾಗಿತ್ತು. ಇಲ್ಲ ಕೆಲಸ ಇದೆಯಾ? ಸಾರಿ, ಅವ್ರು ಮಾಡ್ಕೊಡಿ ಸರ್, ಅದು ಕೊಟ್ಬಿಡಿ. ಫೋಟೋ ತಗೊಳ್ಳಿ. ಕೊಟ್ಬಿಟ್ಟು ನಾವು ಬರ್ತಿದ್ದೀನಿ. ದಯವಿಟ್ಟು ಹೇಳಿದ್ದೀವಿ, ದಯವಿಟ್ಟು ಕರೆಕ್ಷನ್ ಮಾಡಿ. ಹಾಗೆ ನಮಗೆ ಒಂದು ಸೈನ್ ಮಾಡಿಕೊಡ್ತೀವಿ. ಸೈನ್ ಮಾಡಿ ಅಕ್ನಾಲಜ್ಮೆಂಟ್ ಸೀಲ್ ಹಾಕೊಡಿ ಸರ್. ಫೋಟೋ ತಗೋಬೇಕಿತ್ತು. ಫೋಟೋ ಯಾರು ತಗೊಳ್ತಾರೆ? ಏನ್ ಅವ್ರದ್ದು ಕೆಲಸ ಆಯ್ತು. 2 ನಿಮಿಷ. ಅದಕ್ಕೆ ಅದು ಬ್ಯಾರಿಕೇಡ್ ಪೊಲೀಸ್ ಅವ್ರು ಬಂದಿದ್ರು, ಬೇಡ ಬೇಡಿ. 1 ನಿಮಿಷ ಬಂದೆ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಭಾವನೆ ಏನಂದ್ರೆ, ನಾವು ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇರುವಂತ ಎಲ್ಲ ಅಧಿಕಾರಿಗಳಿಗೆ ನಾವು ಸನ್ಮಾನ ಮಾಡುವಂತ
ಯಾಕಂದ್ರೆ ನಾವು ಮಾಡ್ತಾ ಇರುವಂತ ಕೆಲಸದಲ್ಲಿ ನಮಗೆ ದೂರುಗಳೇ ಸಿಗ್ತವೆ ಹೊರತು ಕೆಲವೊಂದು ಕಡೆ ಪಾಸಿಟಿವ್ ಕೂಡ ಹಿಡಿಬೇಕು ಪಾಸಿಟಿವ್. ಯಾಕಂದ್ರೆ ನೋಡಿ, ನೀವೊಬ್ರು ಈಗ ಮಾತಾಡಿದ್ರೆ ಸಿಗ್ತದೆ ನಮಗೆ. ಸರ್ ನನಗೆ ಫಸ್ಟ್ ಕೊಟ್ಟಿಗೆರೆ ಬಂದಾಗ ಬಿಳ್ಗಾನಹಳ್ಳಿಲಿ ಭಾನುವಾರ ಡ್ಯೂಟಿ ಮಾಡೋದು ಎಲ್ಲಿ ಮಾಡ್ತಾವ್ ತೋರ್ಸ್ ನಡಿ ಅಂತ ಚಾಲೆಂಜ್ ಫೋಟೋ ತಗೊಳ್ಳಿ, ಫೋಟೋ ತಗೊಳ್ಳಿ, ಫೋಟೋ ತಗೊಳ್ಳಿ, ಫೋಟೋ ತಗೊಳ್ಳಿ. ಯಾರದು? ಹಾಂ, ಓಕೆ, ತುಂಬ ಧನ್ಯವಾದಗಳು ಸರ್. ನಾವು ಹೊರಗೆ ಹೋಗ್ಬಿಟ್ಟು ಹೊರಗೆ ಇರಿ. ಆಸ್ಪತ್ರೆಯಲ್ಲಿ ಬನ್ನಿ ಜಯಂತ್, ಬನ್ನಿ. ಸ್ವಾಮಿ, ಕ್ಲೋಸಿಂಗ್ ಕಮೆಂಟ್ಸ್. ಜಯಂತ್ ಅವ್ರನ್ನ ಕರೀರಿ. ಬಂದ್ರು ಜಯಂತ್ ಅವರು? ಹಾಂ, ಬನ್ನಿ. ಸ್ವಲ್ಪ ಬನ್ನಿ, ಕ್ಲೋಸಿಂಗ್ ಕಮೆಂಟ್ಸ್ ಹೇಳಿ. ನಮ್ಮ ಎಲ್ಲ ಗೊಟ್ಟಿಗೆರೆ ನಿವಾಸಿಗಳಿಗೆ ಹೇಳುವಂಥದ್ದು ಏನಂದರೆ, ನಿಮಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವಾಗ ತಾನೇ ನಾವು ಏನೇ ಕುಂದುಕೊರತೆಗಳು ಏನೇನಿದೆ, ಲಂಚ ಅಂತ, ಕರಪ್ಷನ್ ಅಂತ ಯಾರು ದುಡ್ಡು ನಿಮ್ಮಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಅದು ಯಾವುದಕ್ಕೂ ನೀವು ಹೆದರ್ದಿರಾ, ಯಾರಿಗೂ ಕೂಡ ₹1 ದುಡ್ಡು ಕೊಡ್ದಿರಾ, ನಿಮ್ಮ ಸೇವೆಗಳು ಸರ್ಕಾರದಿಂದ ಏನು ಬರುವಂಥ ನಿಮ್ಮ ಸವಲತ್ತುಗಳನ್ನ, ಸೇವೆಗಳನ್ನ ನೀವು ಪಡೆದುಕೊಳ್ಳಿ. ಆ ದುಡ್ಡು ಕೊಡಲೇಬೇಕು ಅನ್ನೋ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಲ್ಲರೂ ಕೂಡ ಬಂದು ನಮಗೆ ಒಂದೇ ಒಂದು ದೂರು, ಒಂದು ಕರೆ ಮಾಡಿದ್ರೆ ಸಾಕು. ನಮ್ಮ ಸೈನಿಕರು ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ, ಪ್ರತಿಯೊಂದು ರೋಡಲ್ಲೂ ಇರ್ತಾರೆ. ಅಂಥವ್ರನ್ನ ಒಂದೇ ಒಂದು ಫೋನ್ ಮಾಡಿದ್ರೆ ಬಂದು ನಿಮ್ಮ ಕಡೆ ಸಹಕರಿಸ್ತಾರೆ. ಯಾವುದೇ ಒಂದು ಜನನ ಪತ್ರ, ಮರಣ ಪತ್ರ ಹಾಗೂ ಯಾವುದೇ ಒಂದು ಟೆಸ್ಟು ಕೂಡ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಯೊಂದು ಟೆಸ್ಟು ಕೂಡ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬರುವಂಥದ್ದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ. ಮನುಷ್ಯಕ್ಕೆ ಬೇಕಾಗಿರುವಂಥದ್ದು ಮೊದಲನೇದಾಗಿ ವಿದ್ಯೆ, ಬುದ್ಧಿ, ಎಲ್ಲದಕ್ಕಿಂತ ಮೊದಲನೇದಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಆರೋಗ್ಯ ಅನ್ನೋದು ಒಂದು ಚೆನ್ನಾಗಿತ್ತಂದರೆ ಮಿಕ್ಕಿದೆಲ್ಲ ತಂತಾನಾಗೆ ಬರುತ್ತೆ. ನಮ್ಮ ತೋಳಲ್ಲಿ ಶಕ್ತಿ ಇತ್ತು ಅಂದರೆ ಮಿಕ್ಕಿದೆಲ್ಲ ತಂತಾನಾಗೆ ನಮ್ಮನ್ನು ನೋಡ್ಕೊಂಡು ಬರುತ್ತೆ. ಹಾಗಾಗಿ ಆರೋಗ್ಯಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಸವಲತ್ತು ಕೂಡ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ತಲುಪಿಸುತ್ತೆ. ನಮ್ಮನ್ನು ಒಂದು ಸ್ಥಾನಕ್ಕೆ ತರುವಂಥ ಕೆಲಸ ಜನತೆ ಮೇಲಿರುತ್ತೆ. ಅಂಥ ಜನತೆಗೆ ನಾನು ಒಂದು ಕಳಕಳಿಯಿಂದ ಬೇಡ್ಕೊತೀನಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನ ಆರಿಸಿ ನಮ್ಮನ್ನ ಗೆಲ್ಲಿಸಿ ಅಂತ. ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೃಷ್ಣ ರೆಡ್ಡಿ ಅವರಿಗೆ, ಕೃಷ್ಣ ರೆಡ್ಡಿ ಅವರಿಗೆ.